ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ನಾನು ಒಂದು ಹೊಸ ಪ್ರಯತ್ನವನ್ನು ಮಾಡ್ತೇನೆ ನಿಮಗೋಸ್ಕರ. ನಾವು ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿಯನ್ನು ರೆಗ್ಯುಲರಾಗಿ ಅನಲೈಸ್ ಮಾಡೋಣ. ಪ್ರತಿದಿನ ಟೆಕ್ನಿಕಲ್ ಆಗಿ ನಾವು ಅನಲೈಸ್ ಮಾಡಿ ನಾಳೆ ಯಾವ ಥರ ನಾವು ಟ್ರೇಡ್ ತಗೋಬೋದು ಅಂತೇಳಿ ನಾವು ಸಿದ್ಧತೆಯನ್ನು ಮಾಡ್ಕೊಳ್ಳೋಣ. ನೋಡಿ, ನಾನು ನಿಮಗೆ ಈಗ ತೋರಿಸ್ತಾ ಇರೋದು ನಿಫ್ಟಿ ಚಾರ್ಟು. ನಿಫ್ಟಿ ಚಾರ್ಟ್ ಬಂದು 25,345 ಅದು ಕ್ಲೋಸ್ ಆಗಿದೆ ಇವತ್ತು. ಸಪೋರ್ಟ್ ಎಲ್ಲಿದೆ ಅಂದರೆ ನೋಡಿ, ನಿಫ್ಟಿ ಸಪೋರ್ಟ್ ಬಂದು ನಾಳೆ ಎಕ್ಸ್ಪೈರಿ ಇರೋದರಿಂದ ನೋಡಿ ಈ ಲೆವೆಲಲ್ಲಿ ಅದು ಸಪೋರ್ಟನ್ನು ತಗೋತಾ ಇದೆ. ನೋಡಿ 25,343 ಅದು ಸಪೋರ್ಟನ್ನು ತಗೋತಾ ಇದೆ. ಆ ಲೆವೆಲನ್ನು ಅದು ಬೀಟ್ ಮಾಡಿಲ್ಲ. ನಾಳೆ ಏನಾದರೂ ಈ ಲೆವೆಲನ್ನು ಅದು ಬೀಟ್ ಮಾಡಿದ್ರೆ, ಯಾವ ಲೆವೆಲು ನೋಡಿ ಈ ಲೆವೆಲನ್ನು ಅದು ಬೀಟ್ ಮಾಡಿದ್ರೆ ಎಕ್ಸಾಕ್ಟ್ಲಿ ಒಂದು 50 ಪಾಯಿಂಟು, ಆಮೇಲೆ ಒಂದು 100, ಅಂದರೆ ಈ ಲೆವೆಲ್ ತನಕ ನಾವು ನೋಡ್ಬೋದು. ಎಷ್ಟು 25,097 ತನಕನೂ ಕೂಡ ನೆಕ್ಸ್ಟ್ ಟಾರ್ಗೆಟ್ ಇದೆ ನಿಫ್ಟಿನಲ್ಲಿ. ಇದು 1 ಅವರಲ್ಲಿ ಈ ಥರ ಸಪೋರ್ಟನ್ನು ನಾವು ಮಾರ್ಕ್ ಮಾಡ್ಕೋಬೋದು. ನೋಡಿ 1 ಅವರಲ್ಲಿ ಈ ಲೆವೆಲಲ್ಲಿದೆ. ಓಕೆನಾ? ನೆಕ್ಸ್ಟು ನಾವು ಸಿ ಕಡೆಗೆ ಏನಾದರೂ ನೋಡಬೇಕಿದ್ರೆ, ಸಿ ಕಡೆ ಟ್ರೈ ಮಾಡಬೇಕಾದ್ರೆ ಈ ಲೆವೆಲನ್ನು ಅದು ಕ್ರಾಸ್ ಮಾಡಲೇಬೇಕು ಕಂಪಲ್ಸರಿ. ನೋಡಿ ಈ ಲೆವೆಲನ್ನು ಅದು ಕ್ರಾಸ್ ಮಾಡಲೇಬೇಕು ಕಂಪಲ್ಸರಿ. ಓಕೆ, ಯಾವುದು ಲೆವೆಲ್ ಅದು? 25,497 ಅಂದರೆ 25,500. ಅದು ಸೈಕಾಲಜಿಕಲ್ ಲೆವೆಲ್ ಕೂಡ ಆಗಿದೆ. ಓಕೆ, ಅದು ಸೈಕಾಲಜಿಕಲ್ ಲೆವೆಲ್ ಕೂಡ ಆಗಿರೋದ್ರಿಂದ ಈ ಲೆವೆಲನ್ನು ಅದು ಕ್ರಾಸ್ ಮಾಡಲೇಬೇಕು. $25,500 ಲೆವೆಲನ್ನು ಅದು ಕ್ರಾಸ್ ಮಾಡಲೇಬೇಕು ಕಂಪಲ್ಸರಿ. ಇಲ್ಲಿ ಯಾವುದರ ಟ್ರೆಂಡ್ ಲೈನ್ ಬರ್ತಾ ಇದೆಯಾ ನೋಡೋಣ. ಟ್ರೆಂಡ್ ಲೈನ್ ಯಾವುದಾದ್ರೂ ಬರ್ತಾ ಇದೆಯಾ ನೋಡೋಣ, ಚೆಕ್ ಮಾಡೋಣ. ಸಾಧ್ಯ ಇದೆಯಾ ಇಲ್ಲಿಗೆ ಹಾಕ್ಲಿಕ್ಕೆ? ಈ ಥರ ಟ್ರೆಂಡ್ ಲೈನ್ ಫಾರ್ಮ್ ಮಾಡಲಿಕ್ಕೆ ಸಾಧ್ಯ ಇದೆಯಾ ನೋಡಿ. ಓಕೆ, ಡನ್. ನೋಡಿ 1 2 3 4 4ನೇ ಸರಿ ಇದು ಟ್ರೆಂಡ್ ಲೈನನ್ನು ಟಚ್ ಮಾಡಿ ಕೆಳಗಡೆ ಬಂದಿರತಕ್ಕಂಥದ್ದು. ಓಕೆ, ಇಲ್ಲಿ ಇದು ಸ್ಟ್ರಾಂಗ್ ಸಪೋರ್ಟ್ ಆಗುತ್ತೆ. ಯಾವುದು? 25,067 ಇದು ಸೈಕಾಲಜಿಕಲ್ ಲೆವೆಲ್ ಕೂಡ 25,000. ಅದರಿಂದ ಈ ಒಂದು ರೇಂಜ್ ಒಳಗಡೆ ನಿಫ್ಟಿ ಏನಾದರೂ ಇದ್ದರೆ ಡೆಫಿನೆಟ್ಲಿ ಅದು ಸೈಡ್ ವೇಸ್ ಮಾರ್ಕೆಟ್ ಆಗುವಂಥ ಸಾಧ್ಯತೆ ಇರ್ತದೆ. ನೋಡಿ ಈ ಲೆವೆಲ್ ಒಳಗಡೆ ಏನಾದರೂ ನಿಫ್ಟಿ ಸ್ಟ್ರಕ್ ಆದರೆ, ನೋಡಿ ಈ ಲೆವೆಲ್ ಒಳಗಡೆ ನಿಫ್ಟಿ ಸ್ಟ್ರಕ್ ಆದರೆ, ನೋಡಿ ಈ ಲೆವೆಲ್ ಒಳಗಡೆ ಸ್ಟ್ರಕ್ ಆದರೆ ರೇಂಜ್ ಬ್ರೇಕೌಟ್ ಆಗೋ ತನಕ ನಾವು ವೆಯ್ಟ್ ಮಾಡಬೇಕು. ಲಾಂಗ್ ಯಾರಾದರೂ ಪುಟ್ ಆಪ್ಷನ್ ಆಗಲಿ ಅಥವಾ ಕಾಲ್ ಆಪ್ಷನ್ ಆಗಲಿ ಹೋಲ್ಡ್ ಮಾಡ್ತೀನಿ ಅನ್ನೋರು ಮಾರ್ಕೆಟಲ್ಲಿ ಇನ್ನೂ ಕೂಡ ಸಿಗ್ನಲ್ ಸಿಕ್ಕಿಲ್ಲ. ಇನ್ ಕೇಸ್ ಏನಾದರೂ ನೀವು ಪುಟ್ ಆಪ್ಷನ್ ಬೈ ಮಾಡ್ತೀನಿ ಅಂದರೆ ಒಂದು ಚಾನ್ಸಸ್ ಇದೆ, ಕಾಲ್ ಆಪ್ಷನ್ಗೆ ಚಾನ್ಸ್ ಇಲ್ಲ. ಇದು ಇಂಪಾರ್ಟೆಂಟು, ಪುಟ್ ಆಪ್ಷನ್ಗೆ ಚಾನ್ಸಸ್ ಇದೆ. ಈ ಒಂದು ಲೆವೆಲನ್ನು ನೀವು ಸ್ಟಾಪ್ಲೆಸ್ ಆಗಿ ಇಟ್ಕೊಂಡು ಇಲ್ಲಿ ಒಂದು ಪುಟ್ಟನ್ನು ನೀವು ಬೈ ಮಾಡ್ಬೋದು. ಓಕೆ, ಈ ಒಂದು ಲೆವೆಲಲ್ಲಿ ಪುಟ್ಟನ್ನು ನೀವು ಬೈ ಮಾಡ್ಬೋದು. ಯಾವುದು? ನೆಕ್ಸ್ಟ್ ಮಂತ್ದು ಕೊನೆ ಎಕ್ಸ್ಪೈರಿ, ನೆಕ್ಸ್ಟ್ ಮಂತು ಕೊನೆ ಎಕ್ಸ್ಪೈರಿದು ಯಾವುದು? ಅದನ್ನು ಒಂದು ಸಲ ನೋಡ್ಬೋಣ. ಆಪ್ಷನ್ ಚೈನ್ ಓಪನ್ ಆಗ್ತಾ ಇಲ್ಲ. ಓಕೆ, ಓಪನ್ ಆಯಿತು. ನೆಕ್ಸ್ಟ್ ಮಂತು ಅಕ್ಟೋಬರ್ 10, 17, 31 ಅಕ್ಟೋಬರ್ 31. 24,000, 24,100,
25,000. ಎಸ್ 248ಕ್ಕೆ ಸಿಗ್ತಾಯಿದೆ. 25,248 ರೂಪಾಯಿ ಸಿಗ್ತಾಯಿದೆ. ನೀವು ಇದನ್ನು ಬೇಕಾದರೆ ಬೈ ಮಾಡಿ ಇಟ್ಕೋಬೋದು. ಇದನ್ನು ನಾವು ಚಾರ್ಟ್ ನೋಡಿದಾಗ ಎಸ್ ಸ್ಟಾಪ್ ಲಾಸ್ ಬಂದು 200 ನೋಡಿ. ಸ್ಟಾಪ್ ಲಾಸ್ ಬಂದು 203, 202ಕ್ಕೆ ನಾವು ಸ್ಟಾಪ್ ಲಾಸನ್ನು ಇಟ್ಕೋಬೋದು. ನೆಕ್ಸ್ಟ್ ಮಂತ್ದು ಏನಾದ್ರು ಬೈ ಮಾಡ್ತೀನಿ ಅಂದರೆ ನೀವು ಇದನ್ನು ಬೈ ಮಾಡ್ಬೋದು. ಯಾವುದು 25,000 ಪುಟ್ ಆಪ್ಷನ್ನು 248. ನೀವು ಸ್ಟಾಪ್ ಲಾಸ್ ಬಂದಿಲ್ಲಿ ಎಷ್ಟಕ್ಕೆ ಇಟ್ಕೋಬೇಕಾಗುತ್ತೆ? ಅಂದರೆ 200 ಇಲ್ಲಿ ಸ್ಟಾಪ್ ಲಾಸ್ ಬರುತ್ತೆ. ಟಾರ್ಗೆಟ್ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದರೆ ಒಂದು 100 to 200 ಪಾಯಿಂಟ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಇನ್ನು ನಿಫ್ಟಿನಲ್ಲಿ ನಾವು ಸ್ಟಾಪ್ ಲಾಸ್ ಯಾವ ಥರ ನೋಡ್ಬೋದು ಅಂದರೆ ಚಾರ್ಟ್ ಪ್ರಕಾರ ನೋಡಿ, ಈ ಲೆವೆಲ್ಗೆ ನೀವು ಸ್ಟಾಪ್ ಲಾಸನ್ನು ಇಟ್ಕೊಂಡು ರೈಡ್ ಮಾಡ್ಬೋದು. ಯಾವ ಲೆವೆಲ್ಗೆ? ಈ ಟ್ರೆಂಡ್ ಲೈನ್ ಏನಿದೆ, ಈ ಟ್ರೆಂಡ್ ಲೈನ್ ಏನಿದೆ ಇದ್ರ ಮೇಲ್ಗಡೆ ಅಂದರೆ 25,500 ಮೇಲ್ಗಡೆ ಬಂದರೆ ನಾವು ಎಕ್ಸಿಟನ್ನು ಮಾಡ್ಕೋಬೇಕಾಗ್ತದೆ. ಲಾಂಗ್ ಏನಾದ್ರು ಹೋಲ್ಡ್ ಮಾಡ್ತೀನಿ ಅನ್ನೋರು, ಎಂಟ್ರಿ ಕೊಡ್ತೀನಿ ಅನ್ನೋರು ಈಗ ಒಂದು ಪುಟ್ ಆಪ್ಷನ್ಗೆ ಚಾನ್ಸಸ್ ಇದೆ. 25,000 ತನಕನೂ ಕೂಡ ನಾವು 300 ಪಾಯಿಂಟು 400 ಪಾಯಿಂಟ್ ನೋಡ್ಬೋದು. ಓಕೆ, ನೆಕ್ಸ್ಟು ಇನ್ನು ಸ್ಮಾಲ್ ಟೈಮ್ ಫ್ರೇಮಲ್ಲಿ ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ಗಳನ್ನು ನಾವು ನೋಡೋಣ. 5 ಮಿನಿಟ್ ಟೈಮ್ ಫ್ರೇಮ್ ವೆರಿ ಇಂಪಾರ್ಟೆಂಟ್ ನೋಡಿ. 5 ಮಿನಿಟ್ ಟೈಮ್ ಫ್ರೇಮಲ್ಲಿ ಎಗೈನ್ ಆ ಒಂದು ಸಪೋರ್ಟನ್ನು ಅದು ಬೀಟ್ ಮಾಡಿಲ್ಲ ನೋಡಿ. 5 ಮಿನಿಟ್ ಟೈಮ್ ಫ್ರೇಮ್ಗೆ ಹೋದರೆ ನಾವು ನೋಡಿ, ಈ ಲೆವೆಲನ್ನು ಅದು ಬೀಟ್ ಮಾಡಿಲ್ಲ. ಓಕೆ, ಈ ಲೆವೆಲನ್ನು ಅದು 25,300 ಆಸ್ಪಾಸು 299, 300 ಬೀಟ್ ಮಾಡಿಲ್ಲ. ಇದ್ರ ಒಳಗಡೆ ಏನಾದರೂ ನಾಳೆ ನಿಫ್ಟಿ ಸ್ಟ್ರಕ್ ಆದರೆ ಎಗೈನ್ ಇಲ್ಲಿ ಹೋಗ್ತಾನೆ, ಇಲ್ಲಿ ಬರ್ತಾನೆ, ಇಲ್ಲಿ ಹೋಗ್ತಾನೆ, ಈ ಮೇಲೆ ಹೋಗ್ತಾನೆ, ಇದು ಬ್ರೇಕೌಟ್ ಆದಾಗ ಮಾತ್ರ ನಾವು ಸಿ ಕಡೆಗೆ ಟ್ರೈ ಮಾಡಬಹುದು. ಇದು ಇಂಪಾರ್ಟೆಂಟ್ ಆಗ್ತಕ್ಕಂಥ ಲೆವೆಲ್ಸ್ಗಳಿದು. ನಾಳೆ ಏನಾದರೂ ಇದನ್ನು ಬೀಟ್ ಮಾಡಿದ್ರೆ 1, 2, 3 ಟ್ರೇಡ್ ಯಾವ ಥರ ತಗೋಬೋದು ನೋಡಿ. ಇಲ್ಲಿ ಏನಾದರೂ ಐ ಥಿಂಕ್ ನೋಡಿ, ಈ ಲೆವೆಲಲ್ಲಿ ಅದು ಏನಾದರೂ ಕೆಳಗಡೆ ಬೀಟ್ ಆದರೆ ಇಲ್ಲಿ ಸ್ವಲ್ಪ ವೆಯ್ಟ್ ಮಾಡಿ. ನೀವು ಇಲ್ಲಿ ಸ್ಟಾಪ್ ಲಾಸ್ ಇಟ್ಕೊಳ್ಬೇಕಾದ್ರೆ ನೀವು ಕೆಳಗಡೆಗೆ ಟ್ರೈ ಮಾಡ್ಬೋದು. ನೋಡಿ, ಇಲ್ಲಿ ಸ್ಟಾಪ್ ಲಾಸ್ ಇಟ್ಕೊಂಡು ನೀವು ಕೆಳಗಡೆ ಟ್ರೈ ಮಾಡ್ಬೋದು. ಇಲ್ಲಿ ತನಕ ಟಾರ್ಗೆಟ್ ಇಟ್ಕೋಬಹುದು. ಐ ಥಿಂಕ್ ಏನಾದರೂ ಮೇಲ್ಗಡೆಗೆ ಹೋಗ್ಲಿಕ್ಕೆ ಸ್ಟಾರ್ಟ್ ಆದರೆ ನಾವು ಸ್ಟಾಪ್ ಲಾಸ್ ಎಲ್ಲಿ ಇಟ್ಕೊಂಡು ಟ್ರೈ ಮಾಡಬೇಕು ನೋಡಿ. ಇದೇ ನಿಮ್ಮ ಸ್ಟಾಪ್ ಲಾಸ್ ನೋಡಿ. ಈ ಲೈನ್ ಏನಿದೆ 25,285 ಈ ಲೆವೆಲ್ ಏನಿದೆ, ಇದನ್ನು ನೀವು ಸ್ಟಾಪ್ ಲಾಸ್ ಇಟ್ಕೊಂಡು ಮೇಲ್ಗಡೆಗೆ ಟ್ರೈ ಮಾಡ್ಬೋದು, ಮೇಲ್ಗಡೆ ತಗೋಬೋದು ನೋಡಿ. ಇಲ್ಲಿ ಮೇಲ್ಗಡೆಗೆ ಬ್ರೇಕೌಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಆವಾಗ ನಿಫ್ಟಿ ಒಂದು 200 ಪಾಯಿಂಟ್ ರ್ಯಾಲಿ ಸಿಗುವಂಥ ಸಾಧ್ಯತೆ ಇರ್ತದೆ. ಇದಿಷ್ಟು ಸಪೋರ್ಟ್ ಮತ್ತು ರೆಸಿಸ್ಟೆನ್ಸು. ಮತ್ತು ಆಪ್ಷನ್ ಚೈನ್ ನಾವು ನೋಡಿದಾಗ, ಆಪ್ಷನ್ ಚೈನಲ್ಲಿ ಯಾವ ಥರ ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಇದೆ ಅಂತೇಳಿ ನೋಡಿದಾಗ, ಓಪನ್ ಇಂಟ್ರೆಸ್ಟ್ ಎಲ್ಲಿ ಬಿಲ್ಡ್ ಆಗಿದೆ ಆಪ್ಷನ್ ಚೈನಲ್ಲಿ, ಓಕೆ, LTP ಓಪನ್ ಇಂಟ್ರೆಸ್ಟ್ ಎಸ್ ನೋಡಿ. 25,350ನಲ್ಲಿ 5.8 crores ಇದೆ. 5.83 crores ಕಂಫರ್ಟಬಲ್ ಆಗಿವರು ನೋಡಿ. 16 crores 10 crores ಇಲ್ಲಿ ಮೈನಸ್ ಆಗಿದೆ, ಇವರು ಎಕ್ಸಿಟ್ ಮಾಡ್ಕೊಂಡಿದ್ದಾರೆ. ಒಂದು 2 ನಿಮಿಷ ಮಾಡ್ತೀನಿ. ನೋಡಿ 5.83 crores ಅಂದರೆ 10 lakh ಕಾಂಟ್ರಾಕ್ಟ್ ಇಲ್ಲಿ ಆಲ್ರೆಡಿ ಪೊಸಿಷನ್ ಇದೆ. ಇಲ್ಲಿ 12 lakh ಇದೆ. ಅಂದರೆ ಇಲ್ಲಿ ಇದರಿಂದ ಮೇಲ್ಗಡೆ ಹೋಗ್ಲಿಕ್ಕೆ ಇದು ಸ್ಟ್ರಗಲ್ ಮಾಡುವಂಥ ಸಾಧ್ಯತೆ ಖಂಡಿತವಾಗ್ಲೂ ನಿಫ್ಟಿಲಿ ಇದ್ದೇ ಇರ್ತದೆ, ಓಪನ್ ಇಂಟ್ರೆಸ್ಟ್ ಅನಲೈಸ್ ಪ್ರಕಾರ. ಓಕೆ, ಇನ್ನು ಕಾಲ್ ಆಪ್ಷನ್ ಕಡೆ ನಾವು ನೋಡಿದಾಗ ನೋಡಿ 357 lakh, 12 lakh, 5 lakh, 1 crore ಎಲ್ಲಿದೆ ಇಲ್ಲಿ 5.13 crore
ನೋಡಿ 450, 25,450, 25,400, 12.97 crore. ನೋಡಿ ಇಲ್ಲಿ ಮೈನಸ್ ಆಗಿದೆ, ಇಲ್ಲಿ 350 ನೋಡಿ ಇಲ್ಲಿದೆ ನೋಡಿ ಅದು ಬಿಟ್ರೆ 9.31 crore ಇಲ್ಲಿದೆ ನೋಡಿ. 250, 300, 350 ಜಾಸ್ತಿ ಓಪನ್ ಇಂಟ್ರೆಸ್ಟ್ ಇರುವಂಥದ್ದು ಇಲ್ಲಿದೆ ನೋಡಿ. 6.54, 6 ಅಂದರೆ 25,000 ಪುಟ್ ಆಪ್ಷನ್ ಹೆವಿ ರೈಟಿಂಗ್ಸ್ ಇದೆ, ತುಂಬ ರೈಟಿಂಗ್ ಜಾಸ್ತಿ ಇದೆ. ಸೊ ನಾವಿಲ್ಲಿ ಏನು ಮಾಡ್ಬೇಕಂದ್ರೆ ಇದಕ್ಕೆ ಸಪೋರ್ಟಾಗಿ ವರ್ಕ್ ಆಗುವಂಥ ಸಾಧ್ಯತೆ ತುಂಬ ಜಾಸ್ತಿ ಇರ್ತದೆ. ಓಕೆ, ಆಪ್ಷನ್ ಚೈನ್ ಪ್ರಕಾರ 25,000 ಜೊತೆಗೆ 25,250 ನೋಡಿ ಇಲ್ಲೊಂದಿದೆ 9.55 lakh ಇದೆ. ಓಕೆ ನೋಡಿ, ಅದು ಬಿಟ್ಟರೆ ಯಾವ ಒಂದು ಸ್ಟ್ರೈಕಲ್ಲೂ ಕೂಡ ಇಲ್ಲಿ ಮೈನಸ್ ಮಾಡ್ಕೊಂಡಿದ್ದಾರೆ, ಎಕ್ಸಿಟ್ ಮಾಡ್ಕೊಂಡಿದ್ದಾರೆ ಇವರೆಲ್ಲ ಎಕ್ಸಿಟ್ ಆಗಿದೆ. ಸೊ ಅದರಿಂದ ನಾವಿಲ್ಲಿ ಈ ಕಡೆ ನೋಡಿದಾಗ ನಾವು ಪ್ಲಸ್ ಯಾವ ಕಡೆ ಆಗಿದೆ ಅಂದರೆ ಇಲ್ಲಿ ನೋಡಿ ನೋಡಿ 51.21 ನೋಡಿ 54.20 53.49 lakh 27.75 lakh ನೋಡಿ 69 lakh ಇದೆ. ಅಂದರೆ ಇಲ್ಲಿ ನಾವು ವೆರಿ ವೆರಿ ಇಂಪಾರ್ಟೆಂಟಾಗಿ ಏನು ಗಮನಿಸ್ಬೋದು ಅಂದರೆ ನಿಫ್ಟಿ ನಾಳೆ ಟ್ರೆಂಡ್ ಸಿಗೋದು ಸ್ವಲ್ಪ ಕಷ್ಟ ಇದೆ ನೋಡಿ. ಮೇಲ್ಗಡೆಗಂತೂ ಪ್ರಾಬಬಿಲಿಟಿ ತುಂಬ ಕಡಿಮೆ ಇದೆ, ಇವರೆಲ್ಲ ಕಂಫರ್ಟಬಲಿ ಇವರು ಸೆಲ್ ಮಾಡ್ಕೋತಿದ್ದಾರೆ ನೋಡಿ. 69 lakh ಇದೆ ನೋಡಿ ಯಾವುದರಲ್ಲಿ 225,500 ಮತ್ತು 30 lakh ಇದೆ. 25,400 57 lakh ಇದೆ. ನಿಫ್ಟಿ ಮೇಲ್ಗಡೆ ಏನಾದರೂ ಅದು ಬರಬೇಕಾದ್ರೆ ಇದನ್ನು ಬೀಟ್ ಮಾಡಬೇಕು. 25,400 ಅದು ಬೀಟ್ ಮಾಡಿದಾಗ ಮಾತ್ರ ಅದು ಫಾಸ್ಟಾಗಿ ಮೇಲ್ಗಡೆ ಮೂಮೆಂಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ಕೆಳಗಡೆಗೆ ನೋಡಿ, ಇದು 30 ಕೆಳಗಡೆಗೆ ಬಂದು ನೋಡಿ ಕೆಳಗಡೆಗೂ ಕೂಡ ನೋಡಿ 28 lakh ಅಂದರೆ ಇಲ್ಲಿ ನೋಡಿ 25,300 ಇದನ್ನು ಬೀಟ್ ಮಾಡಿದ್ರೆ ಮಾತ್ರ ಅದು ಕೆಳಗಡೆಗೆ ಫಾಸ್ಟ್ ಮೂವ್ ಆಗುವಂಥ ಸಾಧ್ಯತೆ ಇದೆ. 25,400 ಕೂಡ 32 ಲಕ್ಷ ಇದೆ. ಸೊ ಅದರಿಂದ ನಾವಿಲ್ಲಿ 25,400 ಈ ಕೆಳಗಡೆ ಹೋಗ್ಲಿಕ್ಕೆ ಸ್ಟಾರ್ಟ್ ಆದರೆ ಇವರು ಅನ್ವೈಂಡಿಂಗ್ ಬರ್ತಾರೆ. ಆವಾಗ ನಿಫ್ಟಿ ಕೆಳಗಡೆಗೆ ಮತ್ತೆ ಎಗೈನ್ ಬಂದು ಇಲ್ಲಿ ಸಪೋರ್ಟ್ ತಗೊಳುತ್ತೆ. ಇಲ್ಲಿ ಸಪೋರ್ಟ್ ತಗೊಂಡು ಇವರು ಮತ್ತೆ ಇಲ್ಲಿ ಮೇಲ್ಗಡೆ ಇವರು ಪುಷ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. 25,300 45 ಲಕ್ಷ ಕಾಂಟ್ರಾಕ್ಟ್ ಇರೋದ್ರಿಂದ ಆವಾಗ ನಿಫ್ಟಿ ಮತ್ತೆ ಮೇಲ್ಗಡೆ ಬರುವಂಥ ಸಾಧ್ಯತೆ ಇರ್ತದೆ. ಇವರು ಮೇಲ್ಗಡೆ ಏನಾದ್ರು ಬಂದಾಗ ಸಸ್ಟೈನ್ ಆಗಲಿಕ್ಕೆ ಸ್ಟಾರ್ಟ್ ಆದಾಗ 25,400 ಮೇಲ್ಗಡೆ ಸಸ್ಟೈನ್ ಆದಾಗ ನೋಡಿ ಈ ಒಂದು ಕಾಂಟ್ರಾಕ್ಟಲ್ಲಿ ಏನಿದೆ 57.84,000 ಏನಿದೆ 84 lakh ಇದೆ. 84 lakh 57.84 lakh 57,840 ಲಕ್ಷ ಕಾಂಟ್ರಾಕ್ಟ್ ಇದೆ. ಅದು ಇವರು ಅನ್ವೈಂಡಿಂಗ್ ಬರ್ತಾರೆ, ನಿಫ್ಟಿ ಮೇಲ್ಗಡೆ ಹೋಗುವಂಥ ಸಾಧ್ಯತೆ ಇರುತ್ತೆ. ಸೊ ಈ ಆಪ್ಷನ್ ಚೈನ್ ಅನಾಲಿಸಿಸ್ ಪ್ರಕಾರ ಮೇಲ್ಗಡೆಗೆ ಪ್ರಾಬಬಿಲಿಟಿ ಸ್ವಲ್ಪ ಕಡಿಮೆ ಇದೆ, ಕೆಳಗಡೆಗೆ ಸ್ವಲ್ಪ ಕಂಫರ್ಟಬಲ್ ಆಗಿಲ್ಲ. ಆದರೆ ಮೇಲ್ಗಡೆ ಕಂಪೇರ್ ಮಾಡಿದ್ರೆ ಕೆಳಗಡೆಗೆ ಸ್ವಲ್ಪ ಕಡಿಮೆ ಇದೆ. ಬಟ್ಟು ಸೈಡ್ ವೇಸ್ ಆಗುವಂಥ ಸಾಧ್ಯತೆ ನಿಫ್ಟಿನಲ್ಲಿ ಇದೆ. ಚಾರ್ಟು ಕೂಡ ಅದೇ ಥರ ಹೇಳ್ತಾ ಇದೆ. ನೋಡಿದ್ದೀವಿ ನಾವು ನೋಡಿದ್ವಲ್ಲ, ಚಾರ್ಟ್ ಕೂಡ ಅದೇ ಥರ ಹೇಳ್ತಾ ಇದೆ ನೋಡಿ. ಈ ಲೆವೆಲಿಂದ ಈ ಲೆವೆಲ್ ತನಕ ಅವರು ಆಪ್ಷನನ್ನು ಸೆಲ್ ಮಾಡಿದ್ದಾರೆ ಕಂಫರ್ಟಬಲ್ ಆಗಿ. ಇಲ್ಲಿಂದ ಮೇಲ್ಗಡೆಗೆ ಅವರು ಕಂಫರ್ಟಬಲ್ಗೆ ಸೆಲ್ ಮಾಡಿದ್ದಾರೆ. ನಿಫ್ಟಿ ಬ್ರೇಕ್ ಆಗಲ್ಲ ಅಂಥೇಳಿ ನೋಡೋಣ. ಈ ರೇಂಜ್ ಒಳಗಡೆಗೆ ಇದ್ದಾಗ ಮಾತ್ರ ನಿಫ್ಟಿ ಸೈಡ್ ವೇಸ್ ಆಗುವಂಥ ಸಾಧ್ಯತೆ ಖಂಡಿತ ಜಾಸ್ತಿ ಇರ್ತದೆ. ಸೊ ನಾಳೆ ನಿಫ್ಟಿ ಈ ಥರ ಟ್ರೇಡ್ ಆಗುವಂಥ ಸಾಧ್ಯತೆ ಇರುತ್ತೆ. ಇದರ ಮೇಲ್ಗಡೆ ಹೋದರೆ ನಾವು ಕಾಲ್ ಆಪ್ಷನನ್ನು ಬೈ ಮಾಡ್ಬೋದು. ಇದ್ರ ಕೆಳಗಡೆಗೆ ಬಂದಾಗ ನಾವು ಪುಟ್ ಆಪ್ಷನನ್ನು ಬೈ ಮಾಡ್ಬೋದು. ಅಂದರೆ ವೆಯ್ಟ್ ಮಾಡಬೇಕು. ಕೆಲವು ಟೈಮ್ ಏನಾಗುತ್ತೆ ಅಂದರೆ ನೋಡಿ ಈ ಥರ ಬರುತ್ತೆ ಕ್ಯಾಂಡಲ್ಲು.
ನೋಡಿ ಈ ಥರ ಬರುತ್ತೆ ಕ್ಯಾಂಡಲ್ಲು. ನೋಡಿ ಈ ಥರ ಬರುತ್ತೆ. ಇಲ್ಲೇ ಸ್ವಲ್ಪ ಆಡ್ತಾರೆ, ಇಲ್ಲಿ ಸ್ವಲ್ಪ ಜಾಸ್ತಿ ಆಡಿ ಇಲ್ಲಿ ಮೇಲ್ಗಡೆ ಹೋಗ್ಬೋದು. ಆದರೆ ಇಲ್ಲೇ ಜಾಸ್ತಿ ಒಟ್ಟು ಟೈಮ್ ಸ್ಪೆಂಡ್ ಮಾಡಿದಾಗ ಕೆಳಗಡೆಗೆ ಬರುತ್ತೆ. ವೆಯ್ಟ್ ಮಾಡಿ, ಇಲ್ಲಿ ಏಕ್ದಮ್ ಸಡನ್ಲಿ ಈ ಥರ ಸ್ಪೈಕ್ ಆದಾಗ ನೀವು ಅದಕ್ಕೆ ಎಂಟ್ರಿ ತಗೋಬೇಡಿ. ಅದೊಂದು ರಿಬೌನ್ಸ್ ಆಗಿ ಟೆಸ್ಟ್ ಮಾಡಿ ಬರಲಿ, ವಾಪಸ್ ಹಿಂಗೆ ಟೆಸ್ಟ್ ಮಾಡಿ ಹಿಂಗೆ ಬರಲಿ. ಆವಾಗ ನೀವು ಕೆಳಗಡೆಗೆ ಎಂಟ್ರಿ ತಗೊಂಡಾಗ ಈ ಒಂದು ಲೆವೆಲಲ್ಲಿ ಇರ್ತಕ್ಕಂಥ ಪುಟ್ ರೈಟರ್ಸ್ ಏನಿದೆ ಅವರು ಎಕ್ಸಿಟಿಗೆ ಬರ್ತಾರೆ. ಆವಾಗ ಅದು ತುಂಬ ಫಾಸ್ಟಾಗಿ ಕೆಳಗಡೆ ಮೂವ್ ಆಗುವಂಥ ಸಾಧ್ಯತೆ ಇರುತ್ತೆ. ಕಾಲ್ ರೈಟ್ಗೂ ಅಷ್ಟೇ, ಈ ಲೆವೆಲಲ್ಲಿ ಇರ್ತಕ್ಕಂಥ ಕಾಲ್ ರೈಟ್ ಎಕ್ಸಿಟ್ ಬರ್ತಾರೆ. ಆವಾಗ ನಿಫ್ಟಿ ಮೇಲ್ಗಡೆ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಲೆವೆಲಿಂದ ಮೇಲ್ಗಡೆ ಪ್ರೈಸು ಸಸ್ಟೈನ್ ಆದಾಗ. ಇದು ನಿಫ್ಟಿಯ ಒಂದು ಅನಾಲಿಸಿಸ್ ಫಾರ್ ಟುಮಾರೋ ಎಕ್ಸ್ಪೈರಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ನಾನು ಒಂದು ಹೊಸ ಪ್ರಯತ್ನವನ್ನು ಮಾಡ್ತೇನೆ ನಿಮಗೋಸ್ಕರ. ನಾವು ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿಯನ್ನು ರೆಗ್ಯುಲರಾಗಿ ಅನಲೈಸ್ ಮಾಡೋಣ. ಪ್ರತಿದಿನ ಟೆಕ್ನಿಕಲಾಗಿ ನಾವು ಅನಲೈಸ್ ಮಾಡಿ ನಾಳೆ ಯಾವ ಥರ ನಾವು ಟ್ರೇಡ್ ತಗೋಬೋದು ಅಂತೇಳಿ ನಾವು ಸಿದ್ಧತೆಯನ್ನು ಮಾಡ್ಕೊಳ್ಳೋಣ. ನೋಡಿ, ನಾನು ನಿಮಗೆ ಈಗ ತೋರಿಸ್ತಾ ಇರೋದು ನಿಫ್ಟಿ ಚಾರ್ಟು. ನಿಫ್ಟಿ ಚಾರ್ಟ್ ಬಂದು 25,345 ಅದು ಕ್ಲೋಸ್ ಆಗಿದೆ ಇವತ್ತು. ಸಪೋರ್ಟ್ ಎಲ್ಲಿದೆ ಅಂದರೆ ನೋಡಿ, ನಿಫ್ಟಿ ಸಪೋರ್ಟ್ ಬಂದು ನಾಳೆ ಎಕ್ಸ್ಪೈರಿ ಇರೋದರಿಂದ ನೋಡಿ ಈ ಲೆವೆಲಲ್ಲಿ ಅದು ಸಪೋರ್ಟನ್ನು ತಗೋತಾ ಇದೆ. ನೋಡಿ 25,343 ಅದು ಸಪೋರ್ಟನ್ನು ತಗೋತಾ ಇದೆ. ಆ ಲೆವೆಲನ್ನು ಅದು ಬೀಟ್ ಮಾಡಿಲ್ಲ. ನಾಳೆ ಏನಾದರೂ ಈ ಲೆವೆಲನ್ನು ಅದು ಬೀಟ್ ಮಾಡಿದ್ರೆ, ಯಾವ ಲೆವೆಲು ನೋಡಿ, ನೋಡಿ ಈ ಲೆವೆಲನ್ನು ಅದು ಬೀಟ್ ಮಾಡಿದ್ರೆ ಎಕ್ಸಾಕ್ಟ್ಲಿ ಒಂದು 50 ಪಾಯಿಂಟು, ಆಮೇಲೆ ಒಂದು 100, ಅಂದರೆ ಈ ಲೆವೆಲ್ ತನಕ ನಾವು ನೋಡ್ಬೋದು. ಎಷ್ಟು 25,097 ತನಕನೂ ಕೂಡ ನೆಕ್ಸ್ಟ್ ಟಾರ್ಗೆಟ್ ಇದೆ ನಿಫ್ಟಿನಲ್ಲಿ. ಇದು 1 ಅವರಲ್ಲಿ ಈ ಥರ ಸಪೋರ್ಟನ್ನು ನಾವು ಮಾರ್ಕ್ ಮಾಡ್ಕೋಬಹುದು. ನೋಡಿ 1 ಅವರಲ್ಲಿ ಈ ಲೆವೆಲಲ್ಲಿದೆ. ಓಕೆನಾ. ನೆಕ್ಸ್ಟು ನಾವು ಸಿ ಕಡೆಗೆ ಏನಾದರೂ ನೋಡಬೇಕಿದ್ರೆ, ಸಿ ಕಡೆ ಟ್ರೈ ಮಾಡಬೇಕಾದ್ರೆ ಈ ಲೆವೆಲನ್ನು ಅದು ಕ್ರಾಸ್ ಮಾಡಲೇಬೇಕು ಕಂಪಲ್ಸರಿ. ನೋಡಿ ಈ ಲೆವೆಲನ್ನು ಅದು ಕ್ರಾಸ್ ಮಾಡಲೇಬೇಕು ಕಂಪಲ್ಸರಿ. ಓಕೆ, ಯಾವುದು ಲೆವೆಲ್ ಅದು? 25,497 ಅಂದರೆ 25,500. ಅದು ಸೈಕಾಲಜಿಕಲ್ ಲೆವೆಲ್ ಕೂಡ ಆಗಿದೆ. ಓಕೆ, ಅದು ಸೈಕಾಲಜಿಕಲ್ ಲೆವೆಲ್ ಕೂಡ ಆಗಿರೋದ್ರಿಂದ ಈ ಲೆವೆಲನ್ನು ಅದು ಕ್ರಾಸ್ ಮಾಡಲೇಬೇಕು. $25,500 ಲೆವೆಲನ್ನು ಅದು ಕ್ರಾಸ್ ಮಾಡಲೇಬೇಕು ಕಂಪಲ್ಸರಿ. ಇಲ್ಲಿ ಯಾವುದರ ಟ್ರೆಂಡ್ ಲೈನ್ ಬರ್ತಾ ಇದೆಯಾ ನೋಡೋಣ. ಟ್ರೆಂಡ್ ಲೈನ್ ಯಾವುದಾದ್ರೂ ಬರ್ತಾ ಇದೆಯಾ ನೋಡೋಣ, ಚೆಕ್ ಮಾಡೋಣ. ಸಾಧ್ಯ ಇದೆಯಾ ಇಲ್ಲಿಗೆ ಹಾಕ್ಲಿಕ್ಕೆ? ಈ ಥರ ಟ್ರೆಂಡ್ ಲೈನ್ ಫಾರ್ಮ್ ಮಾಡಲಿಕ್ಕೆ ಸಾಧ್ಯ ಇದೆಯಾ ನೋಡಿ. ಓಕೆ, ಡನ್. ನೋಡಿ 1 2 3 4 4ನೇ ಸರಿ ಇದು ಟ್ರೆಂಡ್ ಲೈನನ್ನು ಟಚ್ ಮಾಡಿ ಕೆಳಗಡೆ ಬಂದಿರತಕ್ಕಂಥದ್ದು. ಓಕೆ, ಇಲ್ಲಿ ಇದು ಸ್ಟ್ರಾಂಗ್ ಸಪೋರ್ಟ್ ಆಗುತ್ತೆ. ಯಾವುದು? 25,067 ಇದು ಸೈಕಾಲಜಿಕಲ್ ಲೆವೆಲ್ ಕೂಡ 25,000. ಅದರಿಂದ ಈ ಒಂದು ರೇಂಜ್ ಒಳಗಡೆ ನಿಫ್ಟಿ ಏನಾದರೂ ಇದ್ದರೆ ಡೆಫಿನೆಟ್ಲಿ ಅದು ಸೈಡ್ ವೇಸ್ ಮಾರ್ಕೆಟ್ ಆಗುವಂಥ ಸಾಧ್ಯತೆ ಇರ್ತದೆ. ನೋಡಿ ಈ ಲೆವೆಲ್ ಒಳಗಡೆ ಏನಾದರೂ ನಿಫ್ಟಿ ಸ್ಟ್ರಕ್ ಆದರೆ, ನೋಡಿ ಈ ಲೆವೆಲ್ ಒಳಗಡೆ ನಿಫ್ಟಿ ಸ್ಟ್ರಕ್ ಆದರೆ, ನೋಡಿ ಈ ಲೆವೆಲ್ ಒಳಗಡೆ ಸ್ಟ್ರಕ್ ಆದರೆ ರೇಂಜ್ ಬ್ರೇಕೌಟ್ ಆಗೋ ತನಕ ನಾವು ವೆಯ್ಟ್ ಮಾಡಬೇಕು. ಲಾಂಗ್ ಯಾರಾದರೂ ಪುಟ್ ಆಪ್ಷನ್ ಆಗಲಿ ಅಥವಾ ಕಾಲ್ ಆಪ್ಷನ್ ಆಗಲಿ ಹೋಲ್ಡ್ ಮಾಡ್ತೀನಿ ಅನ್ನೋರು ಮಾರ್ಕೆಟಲ್ಲಿ ಇನ್ನೂ ಕೂಡ ಸಿಗ್ನಲ್ ಸಿಕ್ಕಿಲ್ಲ. ಇನ್ ಕೇಸ್ ಏನಾದರೂ
ನೀವು ಪುಟ್ ಆಪ್ಷನ್ ಬೈ ಮಾಡ್ತೀನಿ ಅಂದರೆ ಒಂದು ಚಾನ್ಸಸ್ ಇದೆ, ಕಾಲ್ ಆಪ್ಷನ್ಗೆ ಚಾನ್ಸ್ ಇಲ್ಲ. ಇದು ಇಂಪಾರ್ಟೆಂಟು, ಪುಟ್ ಆಪ್ಷನ್ಗೆ ಚಾನ್ಸಸ್ ಇದೆ. ಈ ಒಂದು ಲೆವೆಲನ್ನು ನೀವು ಸ್ಟಾಪ್ಲೆಸ್ ಆಗಿ ಇಟ್ಕೊಂಡು ಇಲ್ಲಿ ಒಂದು ಪುಟ್ಟನ್ನು ನೀವು ಬೈ ಮಾಡ್ಬೋದು. ಓಕೆ, ಈ ಒಂದು ಲೆವೆಲಲ್ಲಿ ಪುಟ್ಟನ್ನು ನೀವು ಬೈ ಮಾಡ್ಬೋದು. ಯಾವುದು? ನೆಕ್ಸ್ಟ್ ಮಂತ್ದು ಕೊನೆ ಎಕ್ಸ್ಪೈರಿ, ನೆಕ್ಸ್ಟ್ ಮಂತು ಕೊನೆ ಎಕ್ಸ್ಪೈರಿದು ಯಾವುದು ಅದನ್ನು ಒಂದು ಸಲ ನೋಡ್ಬೋಣ. ಆಪ್ಷನ್ ಚೈನ್ ಓಪನ್ ಆಗ್ತಾ ಇಲ್ಲ. ಓಕೆ, ಓಪನ್ ಆಯಿತು. ನೆಕ್ಸ್ಟ್ ಮಂತು ಅಕ್ಟೋಬರ್ 10, 17, 31 ಅಕ್ಟೋಬರ್ 31, 24,000, 24,100, 25,000. ಎಸ್, 248ಕ್ಕೆ ಸಿಗ್ತಾಯಿದೆ. 25,000 248 ರೂಪಾಯಿ ಸಿಗ್ತಾಯಿದೆ. ನೀವು ಇದನ್ನು ಬೇಕಾದರೆ ಬೈ ಮಾಡಿ ಇಟ್ಕೋಬೋದು. ಇದನ್ನು ನಾವು ಚಾರ್ಟ್ ನೋಡಿದಾಗ ಎಸ್, ಸ್ಟಾಪ್ ಲಾಸ್ ಬಂದು 200 ನೋಡಿ. ಸ್ಟಾಪ್ ಲಾಸ್ ಬಂದು 203, 202ಕ್ಕೆ ನಾವು ಸ್ಟಾಪ್ ಲಾಸನ್ನು ಇಟ್ಕೋಬೋದು. ನೆಕ್ಸ್ಟ್ ಮಂತ್ದು ಏನಾದ್ರು ಬೈ ಮಾಡ್ತೀನಿ ಅಂದರೆ ನೀವು ಇದನ್ನು ಬೈ ಮಾಡ್ಬೋದು. ಯಾವುದು? 25,000 ಪುಟ್ ಆಪ್ಷನ್ನು 248. ನೀವು ಸ್ಟಾಪ್ ಲಾಸ್ ಬಂದಿಲ್ಲಿ ಎಷ್ಟಕ್ಕೆ ಇಟ್ಕೋಬೇಕಾಗುತ್ತೆ? ಅಂದರೆ 200 ಇಲ್ಲಿ ಸ್ಟಾಪ್ ಲಾಸ್ ಬರುತ್ತೆ. ಟಾರ್ಗೆಟ್ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದರೆ ಒಂದು 100 to 200 ಪಾಯಿಂಟು ಎಕ್ಸ್ಪೆಕ್ಟ್ ಮಾಡ್ಬೋದು. ಇನ್ನು ನಿಫ್ಟಿನಲ್ಲಿ ನಾವು ಸ್ಟಾಪ್ ಲಾಸ್ ಯಾವ ಥರ ನೋಡ್ಬೋದು ಅಂದರೆ ಚಾರ್ಟ್ ಪ್ರಕಾರ ನೋಡಿ, ಈ ಲೆವೆಲ್ಗೆ ನೀವು ಸ್ಟಾಪ್ ಲಾಸನ್ನು ಇಟ್ಕೊಂಡು ರೈಡ್ ಮಾಡ್ಬೋದು. ಯಾವ ಲೆವೆಲ್ಗೆ? ಈ ಟ್ರೆಂಡ್ ಲೈನ್ ಏನಿದೆ, ಈ ಟ್ರೆಂಡ್ ಲೈನ್ ಏನಿದೆ ಇದ್ರ ಮೇಲ್ಗಡೆ ಅಂದರೆ 25,500 ಮೇಲ್ಗಡೆ ಬಂದರೆ ನಾವು ಎಕ್ಸಿಟನ್ನು ಮಾಡ್ಕೋಬೇಕಾಗ್ತದೆ. ಲಾಂಗ್ ಏನಾದ್ರು ಹೋಲ್ಡ್ ಮಾಡ್ತೀನಿ ಅನ್ನೋರು, ಎಂಟ್ರಿ ಕೊಡ್ತೀನಿ ಅನ್ನೋರು ಈಗ ಒಂದು ಪುಟ್ ಆಪ್ಷನ್ಗೆ ಚಾನ್ಸಸ್ ಇದೆ. 25,000 ತನಕನೂ ಕೂಡ ನಾವು 300 ಪಾಯಿಂಟು 400 ಪಾಯಿಂಟ್ ನೋಡ್ಬೋದು. ಓಕೆ, ನೆಕ್ಸ್ಟು ಇನ್ನು ಸ್ಮಾಲ್ ಟೈಮ್ ಫ್ರೇಮಲ್ಲಿ ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ಗಳನ್ನು ನಾವು ನೋಡೋಣ. 5 ಮಿನಿಟ್ ಟೈಮ್ ಫ್ರೇಮ್ ವೆರಿ ಇಂಪಾರ್ಟೆಂಟ್ ನೋಡಿ. 5 ಮಿನಿಟ್ ಟೈಮ್ ಫ್ರೇಮಲ್ಲಿ ಎಗೈನ್ ಆ ಒಂದು ಸಪೋರ್ಟನ್ನು ಅದು ಬೀಟ್ ಮಾಡಿಲ್ಲ ನೋಡಿ. 5 ಮಿನಿಟ್ ಟೈಮ್ ಫ್ರೇಮ್ಗೆ ಹೋದರೆ ನಾವು ನೋಡಿ, ಈ ಲೆವೆಲನ್ನು ಅದು ಬೀಟ್ ಮಾಡಿಲ್ಲ. ಓಕೆ, ಈ ಲೆವೆಲನ್ನು ಅದು 25,300 ಆಸ್ಪಾಸು, 299, 300 ಬೀಟ್ ಮಾಡಿಲ್ಲ. ಇದ್ರ ಒಳಗಡೆ ಏನಾದರೂ ನಾಳೆ ನಿಫ್ಟಿ ಸ್ಟ್ರಕ್ ಆದರೆ ಎಗೈನ್ ಇಲ್ಲಿ ಹೋಗ್ತಾನೆ, ಇಲ್ಲಿ ಬರ್ತಾನೆ, ಇಲ್ಲಿ ಹೋಗ್ತಾನೆ, ಈ ಮೇಲೆ ಹೋಗ್ತಾನೆ. ಇಲ್ಲಿ ಬ್ರೇಕೌಟ್ ಆದಾಗ ಮಾತ್ರ ನಾವು ಸಿ ಕಡೆಗೆ ಟ್ರೈ ಮಾಡಬಹುದು. ಇದು ಇಂಪಾರ್ಟೆಂಟ್ ಆಗ್ತಕ್ಕಂಥ ಲೆವೆಲ್ಸ್ಗಳಿದು. ನಾಳೆ ಏನಾದರೂ ಇದನ್ನು ಬೀಟ್ ಮಾಡಿದ್ರೆ 1, 2, 3 ಟ್ರೇಡ್ ಯಾವ ಥರ ತಗೋಬೋದು ನೋಡಿ. ಇಲ್ಲಿ ಏನಾದರೂ ಐ ಥಿಂಕ್ ನೋಡಿ, ಈ ಲೆವೆಲಲ್ಲಿ ಅದು ಏನಾದರೂ ಕೆಳಗಡೆ ಬೀಟ್ ಆದರೆ ಇಲ್ಲಿ ಸ್ವಲ್ಪ ವೆಯ್ಟ್ ಮಾಡಿ. ನೀವು ಇಲ್ಲಿ ಸ್ಟಾಪ್ ಲಾಸ್ ಇಟ್ಕೊಳ್ಬೇಕಾದ್ರೆ ನೀವು ಕೆಳಗಡೆಗೆ ಟ್ರೈ ಮಾಡ್ಬೋದು. ನೋಡಿ, ಇಲ್ಲಿ ಸ್ಟಾಪ್ ಲಾಸ್ ಇಟ್ಕೊಂಡು ನೀವು ಕೆಳಗಡೆಗೆ ಟ್ರೈ ಮಾಡ್ಬೋದು. ಇಲ್ಲಿ ತನಕ ಟಾರ್ಗೆಟ್ ಇಟ್ಕೋಬಹುದು. ಐ ಥಿಂಕ್ ಏನಾದರೂ ಮೇಲ್ಗಡೆಗೆ ಹೋಗ್ಲಿಕ್ಕೆ ಸ್ಟಾರ್ಟ್ ಆದರೆ ನಾವು ಸ್ಟಾಪ್ ಲಾಸ್ ಎಲ್ಲಿ ಇಟ್ಕೊಂಡು ಟ್ರೈ ಮಾಡಬೇಕು ನೋಡಿ. ಇದೇ ನಿಮ್ಮ ಸ್ಟಾಪ್ ಲಾಸ್ ನೋಡಿ. ಈ ಲೆವೆಲ್, ಈ ಲೈನ್ ಏನಿದೆ 25,285 ಈ ಲೆವೆಲ್ ಏನಿದೆ, ಇದನ್ನು ನೀವು ಸ್ಟಾಪ್ ಲಾಸ್ ಇಟ್ಕೊಂಡು ಮೇಲ್ಗಡೆಗೆ ಟ್ರೈ ಮಾಡ್ಬೋದು, ಮೇಲ್ಗಡೆ ತಗೋಬೋದು ನೋಡಿ. ಇಲ್ಲಿ ಮೇಲ್ಗಡೆಗೆ ಬ್ರೇಕೌಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಆವಾಗ ನಿಫ್ಟಿ ಒಂದು 200 ಪಾಯಿಂಟ್ ರ್ಯಾಲಿ ಸಿಗುವಂಥ ಸಾಧ್ಯತೆ ಇರ್ತದೆ. ಇದಿಷ್ಟು ಸಪೋರ್ಟ್ ಮತ್ತು ರೆಸಿಸ್ಟೆನ್ಸು. ಮತ್ತು ಆಪ್ಷನ್ ಚೈನ್ ನಾವು ನೋಡಿದಾಗ, ಆಪ್ಷನ್ ಚೈನಲ್ಲಿ ಯಾವ ಥರ ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಇದೆ ಅಂತೇಳಿ ನೋಡಿದಾಗ, ಓಪನ್ ಇಂಟ್ರೆಸ್ಟ್ ಎಲ್ಲಿ ಬಿಲ್ಡ್ ಆಗಿದೆ ಆಪ್ಷನ್ ಚೈನಲ್ಲಿ, ಓಕೆ, LTP ಓಪನ್ ಇಂಟ್ರೆಸ್ಟ್
ಎಸ್ ನೋಡಿ 25,350ನಲ್ಲಿ 5.8 crores ಇದೆ. 5.83 crores ಕಂಫರ್ಟಬಲ್ ಆಗಿ ಇವರು ನೋಡಿ 16 crores 10 crores ಇಲ್ಲಿ ಮೈನಸ್ ಆಗಿದೆ, ಇವರು ಎಕ್ಸಿಟ್ ಮಾಡ್ಕೊಂಡಿದ್ದಾರೆ. ಒಂದು 2 ನಿಮಿಷ ಮಾಡ್ತೀನಿ. ನೋಡಿ 5.83 crores ಅಂದರೆ 10 lakh ಕಾಂಟ್ರಾಕ್ಟ್ ಇಲ್ಲಿ ಆಲ್ರೆಡಿ ಪೊಸಿಷನ್ ಇದೆ. ಇಲ್ಲಿ 12 lakh ಇದೆ. ಅಂದರೆ ಇಲ್ಲಿ ಇದರಿಂದ ಮೇಲ್ಗಡೆ ಹೋಗ್ಲಿಕ್ಕೆ ಇದು ಸ್ಟ್ರಗಲ್ ಮಾಡುವಂಥ ಸಾಧ್ಯತೆ ಖಂಡಿತವಾಗ್ಲೂ ನಿಫ್ಟಿಲಿ ಇದ್ದೇ ಇರ್ತದೆ ಓಪನ್ ಇಂಟ್ರೆಸ್ಟ್ ಅನಲೈಸ್ ಪ್ರಕಾರ. ಓಕೆ, ಇನ್ನು ಕಾಲ್ ಆಪ್ಷನ್ ಕಡೆ ನಾವು ನೋಡಿದಾಗ ನೋಡಿ 357 lakh 12 lakh 5 lakh 1 crore ಎಲ್ಲಿದೆ ಇಲ್ಲಿ 5.13 crore ನೋಡಿ 450 25,450 25,400 12.97 crore ನೋಡಿ ಇಲ್ಲಿ ಮೈನಸ್ ಆಗಿದೆ. ಇಲ್ಲಿ 350 ನೋಡಿ ಇಲ್ಲಿದೆ ನೋಡಿ ಅದು ಬಿಟ್ರೆ 9.31 crore ಇಲ್ಲಿದೆ ನೋಡಿ. 250 300 350 ಜಾಸ್ತಿ ಓಪನ್ ಇಂಟ್ರೆಸ್ಟ್ ಇರುವಂಥದ್ದು ಇಲ್ಲಿದೆ ನೋಡಿ 6.54 ಅಂದರೆ 25,000ಅಲ್ಲಿ ಪುಟ್ ಆಪ್ಷನ್ ಹೆವಿ ರೈಟಿಂಗ್ಸ್ ಇದೆ, ತುಂಬ ರೈಟಿಂಗ್ ಜಾಸ್ತಿ ಇದೆ. ಸೊ ನಾವಿಲ್ಲಿ ಏನು ಮಾಡ್ಬೇಕಂದ್ರೆ ಇದಕ್ಕೆ ಸಪೋರ್ಟಾಗಿ ವರ್ಕ್ ಆಗುವಂಥ ಸಾಧ್ಯತೆ ತುಂಬ ಜಾಸ್ತಿ ಇರ್ತದೆ. ಓಕೆ, ಆಪ್ಷನ್ ಚೈನ್ ಪ್ರಕಾರ 25,000 ಜೊತೆಗೆ 25,250 ನೋಡಿ ಇಲ್ಲೊಂದಿದೆ 9.55 lakh ಇದೆ. ಓಕೆ ನೋಡಿ, ಅದು ಬಿಟ್ಟರೆ ಯಾವ ಒಂದು ಸ್ಟ್ರೈಕಲ್ಲೂ ಕೂಡ ಇಲ್ಲಿ ಮೈನಸ್ ಮಾಡ್ಕೊಂಡಿದ್ದಾರೆ, ಎಕ್ಸಿಟ್ ಮಾಡ್ಕೊಂಡಿದ್ದಾರೆ ಇವರು, ಇದೆಲ್ಲ ಎಕ್ಸಿಟ್ ಆಗಿದೆ. ಸೊ ಅದರಿಂದ ನಾವಿಲ್ಲಿ ಈ ಕಡೆ ನೋಡಿದಾಗ ನಾವು ಪ್ಲಸ್ ಯಾವ ಕಡೆ ಆಗಿದೆ ಅಂದರೆ ಇಲ್ಲಿ ನೋಡಿ ನೋಡಿ 51.21 ನೋಡಿ 54.20 53.49 lakh 27.75 lakh ನೋಡಿ 69 lakh ಇದೆ. ಅಂದರೆ ಇಲ್ಲಿ ನಾವು ವೆರಿ ಇಂಪಾರ್ಟೆಂಟಾಗಿ ಏನು ಗಮನಿಸ್ಬೋದು ಅಂದರೆ ನಿಫ್ಟಿ ನಾಳೆ ಟ್ರೆಂಡ್ ಸಿಗೋದು ಸ್ವಲ್ಪ ಕಷ್ಟ ಇದೆ ನೋಡಿ. ಮೇಲ್ಗಡೆಗಂತೂ ಪ್ರಾಬಬಿಲಿಟಿ ತುಂಬ ಕಡಿಮೆ ಇದೆ. ಇವರೆಲ್ಲ ಕಂಫರ್ಟಬಲಿ ಇವರು ಸೆಲ್ ಮಾಡ್ಕೋತಿದ್ದಾರೆ ನೋಡಿ. 69 lakh ಇದೆ ನೋಡಿ ಯಾವುದರಲ್ಲಿ 225,500ರಲ್ಲಿ, ಮತ್ತು 30 lakh ಇದೆ. 25,400ರಲ್ಲಿ 57 lakh ಇದೆ. ನಿಫ್ಟಿ ಮೇಲ್ಗಡೆ ಏನಾದರೂ ಅದು ಬರಬೇಕಾದ್ರೆ ಇದನ್ನು ಬೀಟ್ ಮಾಡಬೇಕು. 25,400 ಅದು ಬೀಟ್ ಮಾಡಿದಾಗ ಮಾತ್ರ ಅದು ಫಾಸ್ಟಾಗಿ ಮೇಲ್ಗಡೆ ಮೂಮೆಂಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ಕೆಳಗಡೆಗೆ ನೋಡಿ, ಇದು 30 ಕೆಳಗಡೆಗೆ ಬಂದು ನೋಡಿ ಕೆಳಗಡೆಗೂ ಕೂಡ ನೋಡಿ 28 lakh ಅಂದರೆ ಇಲ್ಲಿ ನೋಡಿ 25,300 ಇದನ್ನು ಬೀಟ್ ಮಾಡಿದ್ರೆ ಮಾತ್ರ ಅದು ಕೆಳಗಡೆಗೆ ಫಾಸ್ಟ್ ಮೂವ್ ಆಗುವಂಥ ಸಾಧ್ಯತೆ ಇದೆ. 25,400 ಕೂಡ 32 ಲಕ್ಷ ಇದೆ. ಸೊ ಅದರಿಂದ ನಾವಿಲ್ಲಿ 25,400 ಈ ಕೆಳಗಡೆ ಹೋಗ್ಲಿಕ್ಕೆ ಸ್ಟಾರ್ಟ್ ಆದರೆ ಇವರು ಅನ್ವೈಂಡಿಂಗ್ ಬರ್ತಾರೆ. ಆವಾಗ ನಿಫ್ಟಿ ಕೆಳಗಡೆಗೆ ಮತ್ತೆ ಎಗೈನ್ ಬಂದು ಇಲ್ಲಿ ಸಪೋರ್ಟ್ ತಗೊಳುತ್ತೆ. ಇಲ್ಲಿ ಸಪೋರ್ಟ್ ತಗೊಂಡು ಇವರು ಮತ್ತೆ ಇಲ್ಲಿ ಮೇಲ್ಗಡೆ ಇವರು ಪುಷ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. 25,300ರಲ್ಲಿ 45 ಲಕ್ಷ ಕಾಂಟ್ರಾಕ್ಟ್ ಇರೋದ್ರಿಂದ ಆವಾಗ ನಿಫ್ಟಿ ಮತ್ತೆ ಮೇಲ್ಗಡೆ ಬರುವಂಥ ಸಾಧ್ಯತೆ ಇರ್ತದೆ. ಇವರು ಮೇಲ್ಗಡೆ ಏನಾದ್ರು ಬಂದಾಗ ಸಸ್ಟೈನ್ ಆಗಲಿಕ್ಕೆ ಸ್ಟಾರ್ಟ್ ಆದಾಗ 25,400 ಮೇಲ್ಗಡೆ ಸಸ್ಟೈನ್ ಆದಾಗ ನೋಡಿ ಈ ಒಂದು ಕಾಂಟ್ರಾಕ್ಟಲ್ಲಿ ಏನಿದೆ 57.84,000 ಏನಿದೆ 84 lakh ಇದೆ. 84 lakh 57.84 lakh 57,840 ಲಕ್ಷ ಕಾಂಟ್ರಾಕ್ಟ್ ಇದೆ. ಅದು ಇವರು ಅನ್ವೈಂಡಿಂಗ್ ಬರ್ತಾರೆ, ನಿಫ್ಟಿ ಮೇಲ್ಗಡೆ ಹೋಗುವಂಥ ಸಾಧ್ಯತೆ
ಇರುತ್ತೆ. ಸೊ ಈ ಆಪ್ಷನ್ ಚೈನ್ ಅನಾಲಿಸಿಸ್ ಪ್ರಕಾರ ಮೇಲ್ಗಡೆಗೆ ಪ್ರಾಬಬಿಲಿಟಿ ಸ್ವಲ್ಪ ಕಡಿಮೆ ಇದೆ, ಕೆಳಗಡೆಗೆ ಸ್ವಲ್ಪ ಕಂಫರ್ಟಬಲ್ ಆಗಿಲ್ಲ. ಆದರೆ ಮೇಲ್ಗಡೆ ಕಂಪೇರ್ ಮಾಡಿದ್ರೆ ಕೆಳಗಡೆಗೆ ಸ್ವಲ್ಪ ಕಡಿಮೆ ಇದೆ, ಬಟ್ಟು ಸೈಡ್ ವೇಸ್ ಆಗುವಂಥ ಸಾಧ್ಯತೆ ನಿಫ್ಟಿನಲ್ಲಿ ಇದೆ. ಚಾರ್ಟು ಕೂಡ ಅದೇ ಥರ ಹೇಳ್ತಾ ಇದೆ, ನೋಡಿದ್ದೀವಿ ನಾವು ನೋಡಿದ್ವಲ್ಲ, ಚಾರ್ಟ್ ಕೂಡ ಅದೇ ಥರ ಹೇಳ್ತಾ ಇದೆ. ನೋಡಿ, ಈ ಲೆವೆಲಿಂದ ಈ ಲೆವೆಲ್ ತನಕ ಅವರು ಆಪ್ಷನನ್ನು ಸೆಲ್ ಮಾಡಿದ್ದಾರೆ ಕಂಫರ್ಟಬಲ್ ಆಗಿ. ಇಲ್ಲಿಂದ ಮೇಲ್ಗಡೆಗೆ ಅವರು ಕಂಫರ್ಟಬಲ್ಗೆ ಸೆಲ್ ಮಾಡಿದ್ದಾರೆ, ನಿಫ್ಟಿ ಬ್ರೇಕ್ ಆಗಲ್ಲ ಅಂಥೇಳಿ. ನೋಡೋಣ, ಈ ರೇಂಜ್ ಒಳಗಡೆಗೆ ಇದ್ದಾಗ ಮಾತ್ರ ನಿಫ್ಟಿ ಸೈಡ್ ವೇಸ್ ಆಗುವಂಥ ಸಾಧ್ಯತೆ ಖಂಡಿತ ಜಾಸ್ತಿ ಇರ್ತದೆ. ಸೊ ನಾಳೆ ನಿಫ್ಟಿ ಈ ಥರ ಟ್ರೇಡ್ ಆಗುವಂಥ ಸಾಧ್ಯತೆ ಇರುತ್ತೆ. ಇದರ ಮೇಲ್ಗಡೆ ಹೋದರೆ ನಾವು ಕಾಲ್ ಆಪ್ಷನನ್ನು ಬೈ ಮಾಡ್ಬೋದು, ಇದ್ರ ಕೆಳಗಡೆಗೆ ಬಂದಾಗ ನಾವು ಪುಟ್ ಆಪ್ಷನನ್ನು ಬೈ ಮಾಡ್ಬೋದು. ಅಂದರೆ ವೆಯ್ಟ್ ಮಾಡಬೇಕು. ಕೆಲವು ಟೈಮ್ ಏನಾಗುತ್ತೆ ಅಂದರೆ ನೋಡಿ, ಈ ಥರ ಬರುತ್ತೆ ಕ್ಯಾಂಡಲ್ಲು, ನೋಡಿ ಈ ಥರ ಬರುತ್ತೆ ಕ್ಯಾಂಡಲ್ಲು, ನೋಡಿ ಈ ಥರ ಬರುತ್ತೆ. ಇಲ್ಲಿ ಸ್ವಲ್ಪ ಆಡ್ತಾರೆ, ಇಲ್ಲಿ ಸ್ವಲ್ಪ ಜಾಸ್ತಿ ಆಡಿ ಇಲ್ಲಿ ಮೇಲ್ಗಡೆ ಹೋಗ್ಬೋದು. ಆದರೆ ಇಲ್ಲೇ ಜಾಸ್ತಿ ಒಟ್ಟು ಟೈಮ್ ಸ್ಪೆಂಡ್ ಮಾಡಿದಾಗ ಕೆಳಗಡೆಗೆ ಬರುತ್ತೆ. ವೆಯ್ಟ್ ಮಾಡಿ. ಇಲ್ಲಿ ಏಕ್ದಮ್ ಸಡನ್ಲಿ ಈ ಥರ ಸ್ಪೈಕ್ ಆದಾಗ ನೀವು ಅದಕ್ಕೆ ಎಂಟ್ರಿ ತಗೋಬೇಡಿ. ಅದೊಂದು ರಿಬೌನ್ಸ್ ಆಗಿ ಟೆಸ್ಟ್ ಮಾಡಿ ಬರಲಿ, ವಾಪಸ್ ಹಿಂಗೆ ಟೆಸ್ಟ್ ಮಾಡಿ ಹಿಂಗೆ ಬರಲಿ, ಆವಾಗ ನೀವು ಕೆಳಗಡೆಗೆ ಎಂಟ್ರಿ ತಗೊಂಡಾಗ ಈ ಒಂದು ಲೆವೆಲಲ್ಲಿ ಇರ್ತಕ್ಕಂಥ ಪುಟ್ ರೈಟರ್ಸ್ ಏನಿದೆ ಅವರು ಎಕ್ಸಿಟಿಗೆ ಬರ್ತಾರೆ. ಆವಾಗ ಅದು ತುಂಬ ಫಾಸ್ಟಾಗಿ ಕೆಳಗಡೆ ಮೂವ್ ಆಗುವಂಥ ಸಾಧ್ಯತೆ ಇರುತ್ತೆ. ಕಾಲ್ ರೈಟ್ಗೂ ಅಷ್ಟೇ, ಈ ಲೆವೆಲಲ್ಲಿ ಇರ್ತಕ್ಕಂಥ ಕಾಲ್ ರೈಟ್ ಎಕ್ಸಿಟ್ ಬರ್ತಾರೆ, ಆವಾಗ ನಿಫ್ಟಿ ಮೇಲ್ಗಡೆ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಲೆವೆಲಿಂದ ಮೇಲ್ಗಡೆ ಪ್ರೈಸು ಸಸ್ಟೈನ್ ಆದಾಗ. ಇದು ನಿಫ್ಟಿಯ ಒಂದು ಅನಾಲಿಸಿಸ್ ಫಾರ್ ಟುಮಾರೋ ಎಕ್ಸ್ಪೈರಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ನಾನು ಒಂದು ಹೊಸ ಪ್ರಯತ್ನವನ್ನು ಮಾಡ್ತೇನೆ ನಿಮಗೋಸ್ಕರ. ನಾವು ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿಯನ್ನು ರೆಗ್ಯುಲರಾಗಿ ಅನಲೈಸ್ ಮಾಡೋಣ. ಪ್ರತಿದಿನ ಟೆಕ್ನಿಕಲಾಗಿ ನಾವು ಅನಲೈಸ್ ಮಾಡಿ ನಾಳೆ ಯಾವ ಥರ ನಾವು ಟ್ರೇಡ್ ತಗೋಬೋದು ಅಂತೇಳಿ ನಾವು ಸಿದ್ಧತೆಯನ್ನು ಮಾಡ್ಕೊಳ್ಳೋಣ. ನೋಡಿ, ನಾನು ನಿಮಗೆ ಈಗ ತೋರಿಸ್ತಾ ಇರೋದು ನಿಫ್ಟಿ ಚಾರ್ಟು. ನಿಫ್ಟಿ ಚಾರ್ಟ್ ಬಂದು 25,345 ಅದು ಕ್ಲೋಸ್ ಆಗಿದೆ ಇವತ್ತು. ಸಪೋರ್ಟ್ ಎಲ್ಲಿದೆ ಅಂದರೆ ನೋಡಿ, ನಿಫ್ಟಿ ಸಪೋರ್ಟ್ ಬಂದು ನಾಳೆ ಎಕ್ಸ್ಪೈರಿ ಇರೋದರಿಂದ ನೋಡಿ ಈ ಲೆವೆಲಲ್ಲಿ ಅದು ಸಪೋರ್ಟನ್ನು ತಗೋತಾ ಇದೆ. ನೋಡಿ 25,343 ಅದು ಸಪೋರ್ಟನ್ನು ತಗೋತಾ ಇದೆ. ಆ ಲೆವೆಲನ್ನು ಅದು ಬೀಟ್ ಮಾಡಿಲ್ಲ. ನಾಳೆ ಏನಾದರೂ ಈ ಲೆವೆಲನ್ನು ಅದು ಬೀಟ್ ಮಾಡಿದ್ರೆ, ಯಾವ ಲೆವೆಲು ನೋಡಿ, ನೋಡಿ ಈ ಲೆವೆಲನ್ನು ಅದು ಬೀಟ್ ಮಾಡಿದ್ರೆ ಎಕ್ಸಾಕ್ಟ್ಲಿ ಒಂದು 50 ಪಾಯಿಂಟು, ಆಮೇಲೆ ಒಂದು 100, ಅಂದರೆ ಈ ಲೆವೆಲ್ ತನಕ ನಾವು ನೋಡ್ಬೋದು. ಎಷ್ಟು 25,097 ತನಕನೂ ಕೂಡ ನೆಕ್ಸ್ಟ್ ಟಾರ್ಗೆಟ್ ಇದೆ ನಿಫ್ಟಿನಲ್ಲಿ. ಇದು 1 ಅವರಲ್ಲಿ ಈ ಥರ ಸಪೋರ್ಟನ್ನು ನಾವು ಮಾರ್ಕ್ ಮಾಡ್ಕೋಬೋದು. ನೋಡಿ 1 ಅವರಲ್ಲಿ ಈ ಲೆವೆಲಲ್ಲಿದೆ. ಓಕೆನಾ. ನೆಕ್ಸ್ಟು ನಾವು ಸಿ ಕಡೆಗೆ ಏನಾದರೂ ನೋಡಬೇಕಿದ್ರೆ, ಸಿ ಕಡೆ ಟ್ರೈ ಮಾಡಬೇಕಾದ್ರೆ ಈ ಲೆವೆಲನ್ನು ಅದು ಕ್ರಾಸ್ ಮಾಡಲೇಬೇಕು ಕಂಪಲ್ಸರಿ. ನೋಡಿ ಈ ಲೆವೆಲನ್ನು ಅದು ಕ್ರಾಸ್ ಮಾಡಲೇಬೇಕು ಕಂಪಲ್ಸರಿ. ಓಕೆ, ಯಾವುದು ಲೆವೆಲ್ ಅದು? 25,497 ಅಂದರೆ 25,500. ಅದು ಸೈಕಾಲಜಿಕಲ್ ಲೆವೆಲ್ ಕೂಡ ಆಗಿದೆ. ಓಕೆ, ಅದು ಸೈಕಾಲಜಿಕಲ್ ಲೆವೆಲ್ ಕೂಡ ಆಗಿರೋದ್ರಿಂದ ಈ ಲೆವೆಲನ್ನು ಅದು ಕ್ರಾಸ್ ಮಾಡಲೇಬೇಕು. $25,500 ಲೆವೆಲನ್ನು ಅದು ಕ್ರಾಸ್ ಮಾಡಲೇಬೇಕು ಕಂಪಲ್ಸರಿ. ಇಲ್ಲಿ ಯಾವುದರ ಟ್ರೆಂಡ್ ಲೈನ್ ಬರ್ತಾ ಇದೆಯಾ ನೋಡೋಣ. ಟ್ರೆಂಡ್ ಲೈನ್ ಯಾವುದಾದ್ರೂ ಬರ್ತಾ ಇದೆಯಾ ನೋಡೋಣ, ಚೆಕ್ ಮಾಡೋಣ. ಸಾಧ್ಯ ಇದೆಯಾ ಇಲ್ಲಿಗೆ ಹಾಕ್ಲಿಕ್ಕೆ? ಈ ಥರ ಟ್ರೆಂಡ್ ಲೈನ್ ಫಾರ್ಮ್ ಮಾಡಲಿಕ್ಕೆ ಸಾಧ್ಯ ಇದೆಯಾ ನೋಡಿ. ಓಕೆ, ಡನ್. ನೋಡಿ, 1
2 3 4 ನಾಲ್ಕನೇ ಸರಿ ಇದು ಟ್ರೆಂಡ್ ಲೈನನ್ನು ಟಚ್ ಮಾಡಿ ಕೆಳಗಡೆ ಬಂದಿರತಕ್ಕಂಥದ್ದು. ಓಕೆ, ಇಲ್ಲಿ ಇದು ಸ್ಟ್ರಾಂಗ್ ಸಪೋರ್ಟ್ ಆಗುತ್ತೆ. ಯಾವುದು? 25,067 ಇದು ಸೈಕಾಲಜಿಕಲ್ ಲೆವೆಲ್ ಕೂಡ 25,000. ಅದರಿಂದ ಈ ಒಂದು ರೇಂಜ್ ಒಳಗಡೆ ನಿಫ್ಟಿ ಏನಾದರೂ ಇದ್ದರೆ ಡೆಫಿನೆಟ್ಲಿ ಅದು ಸೈಡ್ ವೇಸ್ ಮಾರ್ಕೆಟ್ ಆಗುವಂಥ ಸಾಧ್ಯತೆ ಇರ್ತದೆ. ನೋಡಿ, ಈ ಲೆವೆಲ್ ಒಳಗಡೆ ಏನಾದರೂ ನಿಫ್ಟಿ ಸ್ಟ್ರಕ್ ಆದರೆ, ನೋಡಿ ಈ ಲೆವೆಲ್ ಒಳಗಡೆ ನಿಫ್ಟಿ ಸ್ಟ್ರಕ್ ಆದರೆ, ನೋಡಿ ಈ ಲೆವೆಲ್ ಒಳಗಡೆ ಸ್ಟ್ರಕ್ ಆದರೆ ರೇಂಜ್ ಬ್ರೇಕೌಟ್ ಆಗೋ ತನಕ ನಾವು ವೆಯ್ಟ್ ಮಾಡಬೇಕು. ಲಾಂಗ್ ಯಾರಾದರೂ ಪುಟ್ ಆಪ್ಷನ್ ಆಗಲಿ ಅಥವಾ ಕಾಲ್ ಆಪ್ಷನ್ ಆಗಲಿ ಹೋಲ್ಡ್ ಮಾಡ್ತೀನಿ ಅನ್ನೋರು ಮಾರ್ಕೆಟಲ್ಲಿ ಇನ್ನೂ ಕೂಡ ಸಿಗ್ನಲ್ ಸಿಕ್ಕಿಲ್ಲ. ಇನ್ ಕೇಸ್ ಏನಾದರೂ ನೀವು ಪುಟ್ ಆಪ್ಷನ್ ಬೈ ಮಾಡ್ತೀನಿ ಅಂದರೆ ಒಂದು ಚಾನ್ಸಸ್ ಇದೆ, ಕಾಲ್ ಆಪ್ಷನ್ಗೆ ಚಾನ್ಸ್ ಇಲ್ಲ. ಇದು ಇಂಪಾರ್ಟೆಂಟು, ಪುಟ್ ಆಪ್ಷನ್ಗೆ ಚಾನ್ಸಸ್ ಇದೆ. ಈ ಒಂದು ಲೆವೆಲನ್ನು ನೀವು ಸ್ಟಾಪ್ಲೆಸ್ ಆಗಿ ಇಟ್ಕೊಂಡು ಇಲ್ಲಿ ಒಂದು ಪುಟ್ಟನ್ನು ನೀವು ಬೈ ಮಾಡ್ಬೋದು. ಓಕೆ, ಈ ಒಂದು ಲೆವೆಲಲ್ಲಿ ಪುಟ್ಟನ್ನು ನೀವು ಬೈ ಮಾಡ್ಬೋದು. ಯಾವುದು? ನೆಕ್ಸ್ಟ್ ಮಂತ್ದು ಕೊನೆ ಎಕ್ಸ್ಪೈರಿ, ನೆಕ್ಸ್ಟ್ ಮಂತು ಕೊನೆ ಎಕ್ಸ್ಪೈರಿದು ಯಾವುದು ಅದನ್ನು ಒಂದು ಸಲ ನೋಡ್ಬೋಣ. ಆಪ್ಷನ್ ಚೈನ್ ಓಪನ್ ಆಗ್ತಾ ಇಲ್ಲ. ಓಕೆ, ಓಪನ್ ಆಯಿತು. ನೆಕ್ಸ್ಟ್ ಮಂತು ಅಕ್ಟೋಬರ್ 10, 17, 31 ಅಕ್ಟೋಬರ್ 31 24,000, 24,100, 25,000. ಎಸ್, 248ಕ್ಕೆ ಸಿಗ್ತಾಯಿದೆ. 25,248 ರೂಪಾಯಿ ಸಿಗ್ತಾಯಿದೆ. ನೀವು ಇದನ್ನು ಬೇಕಾದರೆ ಬೈ ಮಾಡಿ ಇಟ್ಕೋಬೋದು. ಇದನ್ನು ನಾವು ಚಾರ್ಟ್ ನೋಡಿದಾಗ ಎಸ್, ಸ್ಟಾಪ್ ಲಾಸ್ ಬಂದು 200. ನೋಡಿ, ಸ್ಟಾಪ್ ಲಾಸ್ ಬಂದು 203, 202ಕ್ಕೆ ನಾವು ಸ್ಟಾಪ್ ಲಾಸನ್ನು ಇಟ್ಕೋಬೋದು. ನೆಕ್ಸ್ಟ್ ಮಂತ್ದು ಏನಾದ್ರು ಬೈ ಮಾಡ್ತೀನಿ ಅಂದರೆ ನೀವು ಇದನ್ನು ಬೈ ಮಾಡ್ಬೋದು. ಯಾವುದು? 25,000 ಪುಟ್ ಆಪ್ಷನ್ನು 248. ನೀವು ಸ್ಟಾಪ್ ಲಾಸ್ ಬಂದಿಲ್ಲಿ ಎಷ್ಟು ಇಟ್ಕೋಬೇಕಾಗುತ್ತೆ? 200 ಇಲ್ಲಿ ಸ್ಟಾಪ್ ಲಾಸ್ ಬರುತ್ತೆ. ಟಾರ್ಗೆಟ್ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದರೆ ಒಂದು 100 to 200 ಪಾಯಿಂಟು ಎಕ್ಸ್ಪೆಕ್ಟ್ ಮಾಡ್ಬೋದು. ಇನ್ನು ನಿಫ್ಟಿನಲ್ಲಿ ನಾವು ಸ್ಟಾಪ್ ಲಾಸ್ ಯಾವ ಥರ ನೋಡ್ಬೋದು ಅಂದರೆ ಚಾರ್ಟ್ ಪ್ರಕಾರ ನೋಡಿ, ಈ ಲೆವೆಲ್ಗೆ ನೀವು ಸ್ಟಾಪ್ ಲಾಸನ್ನು ಇಟ್ಕೊಂಡು ರೈಡ್ ಮಾಡ್ಬೋದು. ಯಾವ ಲೆವೆಲ್ಗೆ? ಈ ಟ್ರೆಂಡ್ ಲೈನ್ ಏನಿದೆ, ಈ ಟ್ರೆಂಡ್ ಲೈನ್ ಏನಿದೆ ಇದ್ರ ಮೇಲ್ಗಡೆ ಅಂದರೆ 25,500 ಮೇಲ್ಗಡೆ ಬಂದರೆ ನಾವು ಎಕ್ಸಿಟನ್ನು ಮಾಡ್ಕೋಬೇಕಾಗ್ತದೆ. ಲಾಂಗ್ ಏನಾದ್ರು ಹೋಲ್ಡ್ ಮಾಡ್ತೀನಿ ಅನ್ನೋರು, ಎಂಟ್ರಿ ಕೊಡ್ತೀನಿ ಅನ್ನೋರು ಈಗ ಒಂದು ಪುಟ್ ಆಪ್ಷನ್ಗೆ ಚಾನ್ಸಸ್ ಇದೆ. 25,000 ತನಕನೂ ಕೂಡ ನಾವು 300 ಪಾಯಿಂಟು 400 ಪಾಯಿಂಟ್ ನೋಡ್ಬೋದು. ಓಕೆ, ನೆಕ್ಸ್ಟು ಇನ್ನು ಸ್ಮಾಲ್ ಟೈಮ್ ಫ್ರೇಮಲ್ಲಿ ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ಗಳನ್ನು ನಾವು ನೋಡೋಣ. 5 ಮಿನಿಟ್ ಟೈಮ್ ಫ್ರೇಮ್ ವೆರಿ ಇಂಪಾರ್ಟೆಂಟ್. ನೋಡಿ, 5 ಮಿನಿಟ್ ಟೈಮ್ ಫ್ರೇಮಲ್ಲಿ ಎಗೈನ್ ಆ ಒಂದು ಸಪೋರ್ಟನ್ನು ಅದು ಬೀಟ್ ಮಾಡಿಲ್ಲ. ನೋಡಿ, 5 ಮಿನಿಟ್ ಟೈಮ್ ಫ್ರೇಮ್ಗೆ ಹೋದರೆ ನಾವು ನೋಡಿ ಈ ಲೆವೆಲನ್ನು ಅದು ಬೀಟ್ ಮಾಡಿಲ್ಲ. ಓಕೆ, ಈ ಲೆವೆಲನ್ನು ಅದು 25,300 ಆಸ್ಪಾಸು 299, 300 ಬೀಟ್ ಮಾಡಿಲ್ಲ. ಇದ್ರ ಒಳಗಡೆ ಏನಾದರೂ ನಾಳೆ ನಿಫ್ಟಿ ಸ್ಟ್ರಕ್ ಆದರೆ ಎಗೈನ್ ಇಲ್ಲಿ ಹೋಗ್ತಾನೆ, ಇಲ್ಲಿ ಬರ್ತಾನೆ, ಇಲ್ಲಿ ಹೋಗ್ತಾನೆ, ಈ ಮೇಲೆ ಹೋಗ್ತಾನೆ, ಇದು ಬ್ರೇಕೌಟ್ ಆದಾಗ ಮಾತ್ರ ನಾವು ಸಿ ಕಡೆಗೆ ಟ್ರೈ ಮಾಡಬಹುದು. ಇದು ಇಂಪಾರ್ಟೆಂಟ್ ಆಗ್ತಕ್ಕಂಥ ಲೆವೆಲ್ಸ್ಗಳಿದು. ನಾಳೆ ಏನಾದರೂ ಇದನ್ನು ಬೀಟ್ ಮಾಡಿದ್ರೆ 1, 2, 3 ಟ್ರೇಡ್ ಯಾವ ಥರ ತಗೋಬೋದು ನೋಡಿ. ಇಲ್ಲಿ ಏನಾದರೂ ಐ ಥಿಂಕ್ ನೋಡಿ ಈ ಲೆವೆಲಲ್ಲಿ ಅದು ಏನಾದರೂ ಕೆಳಗಡೆ ಬೀಟ್ ಆದರೆ ಇಲ್ಲಿ ಸ್ವಲ್ಪ ವೆಯ್ಟ್ ಮಾಡಿ, ನೀವು ಇಲ್ಲಿ ಸ್ಟಾಪ್ ಲಾಸ್ ಇಟ್ಕೊಳ್ಬೇಕಾದ್ರೆ ನೀವು ಕೆಳಗಡೆಗೆ ಟ್ರೈ ಮಾಡ್ಬೋದು. ನೋಡಿ, ಇಲ್ಲಿ ಸ್ಟಾಪ್ ಲಾಸ್ ಇಟ್ಕೊಂಡು ನೀವು ಕೆಳಗಡೆಗೆ ಟ್ರೈ ಮಾಡ್ಬೋದು. ಇಲ್ಲಿ ತನಕ ಟಾರ್ಗೆಟ್ ಇಟ್ಕೋಬಹುದು. ಐ ಥಿಂಕ್ ಏನಾದರೂ ಮೇಲ್ಗಡೆಗೆ ಹೋಗ್ಲಿಕ್ಕೆ ಸ್ಟಾರ್ಟ್ ಆದರೆ ನಾವು ಸ್ಟಾಪ್ ಲಾಸ್ ಎಲ್ಲಿ ಇಟ್ಕೊಂಡು ಟ್ರೈ ಮಾಡಬೇಕು ನೋಡಿ. ಇದೇ ನಿಮ್ಮ ಸ್ಟಾಪ್ ಲಾಸ್ ನೋಡಿ. ಈ ಲೆವೆಲ್, ಈ ಲೈನ್ ಏನಿದೆ 25,000
285 ಈ ಲೆವೆಲ್ ಏನಿದೆ ಇದನ್ನು ನೀವು ಸ್ಟಾಪ್ ಲಾಸ್ ಇಟ್ಕೊಂಡು ಮೇಲ್ಗಡೆಗೆ ಟ್ರೈ ಮಾಡ್ಬೋದು, ಮೇಲ್ಗಡೆ ತಗೋಬೋದು. ನೋಡಿ ಇಲ್ಲಿ ಮೇಲ್ಗಡೆಗೆ ಬ್ರೇಕೌಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಆವಾಗ ನಿಫ್ಟಿ ಒಂದು 200 ಪಾಯಿಂಟ್ ರ್ಯಾಲಿ ಸಿಗುವಂಥ ಸಾಧ್ಯತೆ ಇರ್ತದೆ. ಇದಿಷ್ಟು ಸಪೋರ್ಟ್ ಮತ್ತು ರೆಸಿಸ್ಟೆನ್ಸು. ಮತ್ತು ಆಪ್ಷನ್ ಚೈನ್ ನಾವು ನೋಡಿದಾಗ ಆಪ್ಷನ್ ಚೈನಲ್ಲಿ ಯಾವ ಥರ ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಇದೆ ಅಂತೇಳಿ ನೋಡಿದಾಗ ಓಪನ್ ಇಂಟ್ರೆಸ್ಟ್ ಎಲ್ಲಿ ಬಿಲ್ಡ್ ಆಗಿದೆ ಆಪ್ಷನ್ ಚೈನಲ್ಲಿ, ಓಕೆ, LTP ಓಪನ್ ಇಂಟ್ರೆಸ್ಟ್ ಎಸ್ ನೋಡಿ 25,350ನಲ್ಲಿ 5.8 crores ಇದೆ. 5.83 crores ಕಂಫರ್ಟಬಲ್ ಆಗಿವರು ನೋಡಿ. 16 crores 10 crores ಇಲ್ಲಿ ಮೈನಸ್ ಆಗಿದೆ, ಇವರು ಎಕ್ಸಿಟ್ ಮಾಡ್ಕೊಂಡಿದ್ದಾರೆ. ಒಂದು 2 ನಿಮಿಷ ಮಾಡ್ತೀನಿ. ನೋಡಿ 5.83 crores ಅಂದರೆ 10 lakh ಕಾಂಟ್ರಾಕ್ಟ್ ಇಲ್ಲಿ ಆಲ್ರೆಡಿ ಪೊಸಿಷನ್ ಇದೆ. ಇಲ್ಲಿ 12 lakh ಇದೆ. ಅಂದರೆ ಇಲ್ಲಿ ಇದರಿಂದ ಮೇಲ್ಗಡೆ ಹೋಗ್ಲಿಕ್ಕೆ ಇದು ಸ್ಟ್ರಗಲ್ ಮಾಡುವಂಥ ಸಾಧ್ಯತೆ ಖಂಡಿತವಾಗ್ಲೂ ನಿಫ್ಟಿಲಿ ಇದ್ದೇ ಇರ್ತದೆ ಓಪನ್ ಇಂಟ್ರೆಸ್ಟ್ ಅನಲೈಸ್ ಪ್ರಕಾರ. ಓಕೆ, ಇನ್ನು ಕಾಲ್ ಆಪ್ಷನ್ ಕಡೆ ನಾವು ನೋಡಿದಾಗ ನೋಡಿ 357 lakh 12 lakh 5 lakh 1 crore ಎಲ್ಲಿದೆ ಇಲ್ಲಿ 5.13 crore ನೋಡಿ. 450 25,450 25,400 12.97 crore ನೋಡಿ. ಇಲ್ಲಿ ಮೈನಸ್ ಆಗಿದೆ. ಇಲ್ಲಿ 350 ನೋಡಿ, ಇಲ್ಲಿದೆ ನೋಡಿ. ಅದು ಬಿಟ್ರೆ 9.31 crore ಇಲ್ಲಿದೆ ನೋಡಿ. 250 300 350 ಜಾಸ್ತಿ ಓಪನ್ ಇಂಟ್ರೆಸ್ಟ್ ಇರುವಂಥದ್ದು ಇಲ್ಲಿದೆ ನೋಡಿ. 6.54 ಅಂದರೆ 25,000 ಪುಟ್ ಆಪ್ಷನ್ ಹೆವಿ ರೈಟಿಂಗ್ಸ್ ಇದೆ, ತುಂಬ ರೈಟಿಂಗ್ ಜಾಸ್ತಿ ಇದೆ. ಸೊ ನಾವಿಲ್ಲಿ ಏನು ಮಾಡ್ಬೇಕಂದ್ರೆ ಇದಕ್ಕೆ ಸಪೋರ್ಟಾಗಿ ವರ್ಕ್ ಆಗುವಂಥ ಸಾಧ್ಯತೆ ತುಂಬ ಜಾಸ್ತಿ ಇರ್ತದೆ. ಓಕೆ, ಆಪ್ಷನ್ ಚೈನ್ ಪ್ರಕಾರ 25,000 ಜೊತೆಗೆ 25,250 ನೋಡಿ. ಇಲ್ಲೊಂದಿದೆ 9.55 lakh ಇದೆ. ಓಕೆ ನೋಡಿ, ಅದು ಬಿಟ್ಟರೆ ಯಾವ ಒಂದು ಸ್ಟ್ರೈಕಲ್ಲೂ ಕೂಡ ಇಲ್ಲಿ ಮೈನಸ್ ಮಾಡ್ಕೊಂಡಿದ್ದಾರೆ, ಎಕ್ಸಿಟ್ ಮಾಡ್ಕೊಂಡಿದ್ದಾರೆ ಇವರು. ಇವರೆಲ್ಲ ಎಕ್ಸಿಟ್ ಆಗಿದೆ. ಸೊ ಅದರಿಂದ ನಾವಿಲ್ಲಿ ಈ ಕಡೆ ನೋಡಿದಾಗ ನಾವು ಪ್ಲಸ್ ಯಾವ ಕಡೆ ಆಗಿದೆ ಅಂದರೆ ಇಲ್ಲಿ ನೋಡಿ. ನೋಡಿ 51.21 ನೋಡಿ 54.20 53.49 lakh 27.75 lakh ನೋಡಿ 69 lakh ಇದೆ. ಅಂದರೆ ಇಲ್ಲಿ ನಾವು ವೆರಿ ಇಂಪಾರ್ಟೆಂಟಾಗಿ ಏನು ಗಮನಿಸ್ಬೋದು ಅಂದರೆ ನಿಫ್ಟಿ ನಾಳೆ ಟ್ರೆಂಡ್ ಸಿಗೋದು ಸ್ವಲ್ಪ ಕಷ್ಟ ಇದೆ ನೋಡಿ. ಮೇಲ್ಗಡೆಗಂತೂ ಪ್ರಾಬಬಿಲಿಟಿ ತುಂಬ ಕಡಿಮೆ ಇದೆ. ಇವರೆಲ್ಲ ಕಂಫರ್ಟಬಲಿ ಇವರು ಸೆಲ್ ಮಾಡ್ಕೋತಿದ್ದಾರೆ ನೋಡಿ. 69 lakh ಇದೆ ನೋಡಿ. ಯಾವುದರಲ್ಲಿ 225,500ರಲ್ಲಿ ಮತ್ತು 30 lakh ಇದೆ. 25,400ರಲ್ಲಿ 57 lakh ಇದೆ. ನಿಫ್ಟಿ ಮೇಲ್ಗಡೆ ಏನಾದರೂ ಅದು ಬರಬೇಕಾದ್ರೆ ಇದನ್ನು ಬೀಟ್ ಮಾಡಬೇಕು. 25,400 ಅದು ಬೀಟ್ ಮಾಡಿದಾಗ ಮಾತ್ರ ಅದು ಫಾಸ್ಟಾಗಿ ಮೇಲ್ಗಡೆ ಮೂಮೆಂಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ಕೆಳಗಡೆಗೆ ನೋಡಿ, ಇದು 30 ಕೆಳಗಡೆಗೆ ಬಂದು ನೋಡಿ ಕೆಳಗಡೆಗೂ ಕೂಡ ನೋಡಿ
28 ಲ್ಯಾಕು ಅಂದರೆ ಇಲ್ಲಿ ನೋಡಿ 25,300 ಇದನ್ನು ಬೀಟ್ ಮಾಡಿದ್ರೆ ಮಾತ್ರ ಅದು ಕೆಳಗಡೆಗೆ ಫಾಸ್ಟ್ ಮೂವ್ ಆಗುವಂಥ ಸಾಧ್ಯತೆ ಇದೆ. 25,400 ಕೂಡ 32 ಲಕ್ಷ ಇದೆ. ಸೊ ಅದರಿಂದ ನಾವಿಲ್ಲಿ 25,400 ಈ ಕೆಳಗಡೆ ಹೋಗ್ಲಿಕ್ಕೆ ಸ್ಟಾರ್ಟ್ ಆದರೆ ಇವರು ಅನ್ವೈಂಡಿಂಗ್ ಬರ್ತಾರೆ. ಆವಾಗ ನಿಫ್ಟಿ ಕೆಳಗಡೆಗೆ ಮತ್ತೆ ಎಗೈನ್ ಬಂದು ಇಲ್ಲಿ ಸಪೋರ್ಟ್ ತಗೊಳುತ್ತೆ. ಇಲ್ಲಿ ಸಪೋರ್ಟ್ ತಗೊಂಡು ಇವರು ಮತ್ತೆ ಇಲ್ಲಿ ಮೇಲ್ಗಡೆ ಇವರು ಪುಷ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. 25,300 45 ಲಕ್ಷ ಕಾಂಟ್ರಾಕ್ಟ್ ಇರೋದ್ರಿಂದ ಆವಾಗ ನಿಫ್ಟಿ ಮತ್ತೆ ಮೇಲ್ಗಡೆ ಬರುವಂಥ ಸಾಧ್ಯತೆ ಇರ್ತದೆ. ಇವರು ಮೇಲ್ಗಡೆ ಏನಾದ್ರು ಬಂದಾಗ ಸಸ್ಟೈನ್ ಆಗ್ಲಿಕ್ಕೆ ಸ್ಟಾರ್ಟ್ ಆದಾಗ 25,400 ಮೇಲ್ಗಡೆ ಸಸ್ಟೈನ್ ಆದಾಗ ನೋಡಿ ಈ ಒಂದು ಕಾಂಟ್ರಾಕ್ಟಲ್ಲಿ ಏನಿದೆ 57.84,000 ಏನಿದೆ 84 ಲ್ಯಾಕ್ ಇದೆ. 84 ಲ್ಯಾಕ್ 57.84 ಲ್ಯಾಕ್ 57,840 ಲಕ್ಷ ಕಾಂಟ್ರಾಕ್ಟ್ ಇದೆ. ಅದು ಇವರು ಅನ್ವೈಂಡಿಂಗ್ ಬರ್ತಾರೆ, ನಿಫ್ಟಿ ಮೇಲ್ಗಡೆ ಹೋಗುವಂಥ ಸಾಧ್ಯತೆ ಇರುತ್ತೆ. ಸೊ ಈ ಆಪ್ಷನ್ ಚೈನ್ ಅನಾಲಿಸಿಸ್ ಪ್ರಕಾರ ಮೇಲ್ಗಡೆಗೆ ಪ್ರಾಬಬಿಲಿಟಿ ಸ್ವಲ್ಪ ಕಡಿಮೆ ಇದೆ, ಕೆಳಗಡೆಗೆ ಸ್ವಲ್ಪ ಕಂಫರ್ಟಬಲ್ ಆಗಿಲ್ಲ. ಆದರೆ ಮೇಲ್ಗಡೆ ಕಂಪೇರ್ ಮಾಡಿದ್ರೆ ಕೆಳಗಡೆಗೆ ಸ್ವಲ್ಪ ಕಡಿಮೆ ಇದೆ. ಬಟ್ಟು ಸೈಡ್ ವೇಸ್ ಆಗುವಂಥ ಸಾಧ್ಯತೆ ನಿಫ್ಟಿನಲ್ಲಿ ಇದೆ. ಚಾರ್ಟು ಕೂಡ ಅದೇ ಥರ ಹೇಳ್ತಾ ಇದೆ. ನೋಡಿದ್ದೀವಿ ನಾವು ನೋಡಿದ್ವಲ್ಲ, ಚಾರ್ಟ್ ಕೂಡ ಅದೇ ಥರ ಹೇಳ್ತಾ ಇದೆ. ನೋಡಿ ಈ ಲೆವೆಲಿಂದ ಈ ಲೆವೆಲ್ ತನಕ ಅವರು ಆಪ್ಷನನ್ನು ಸೆಲ್ ಮಾಡಿದ್ದಾರೆ ಕಂಫರ್ಟಬಲ್ ಆಗಿ. ಇಲ್ಲಿಂದ ಮೇಲ್ಗಡೆಗೆ ಅವರು ಕಂಫರ್ಟಬಲ್ಗೆ ಸೆಲ್ ಮಾಡಿದ್ದಾರೆ. ನಿಫ್ಟಿ ಬ್ರೇಕ್ ಆಗಲ್ಲ ಅಂಥೇಳಿ ನೋಡೋಣ. ಈ ರೇಂಜ್ ಒಳಗಡೆಗೆ ಇದ್ದಾಗ ಮಾತ್ರ ನಿಫ್ಟಿ ಸೈಡ್ ವೇಸ್ ಆಗುವಂಥ ಸಾಧ್ಯತೆ ಖಂಡಿತ ಜಾಸ್ತಿ ಇರ್ತದೆ. ಸೊ ನಾಳೆ ನಿಫ್ಟಿ ಈ ಥರ ಟ್ರೇಡ್ ಆಗುವಂಥ ಸಾಧ್ಯತೆ ಇರುತ್ತೆ. ಇದರ ಮೇಲ್ಗಡೆ ಹೋದರೆ ನಾವು ಕಾಲ್ ಆಪ್ಷನನ್ನು ಬೈ ಮಾಡ್ಬೋದು. ಇದ್ರ ಕೆಳಗಡೆಗೆ ಬಂದಾಗ ನಾವು ಪುಟ್ ಆಪ್ಷನನ್ನು ಬೈ ಮಾಡ್ಬೋದು. ಅಂದರೆ ವೆಯ್ಟ್ ಮಾಡಬೇಕು. ಕೆಲವು ಟೈಮ್ ಏನಾಗುತ್ತೆ ಅಂದರೆ ನೋಡಿ ಈ ಥರ ಬರುತ್ತೆ ಕ್ಯಾಂಡಲ್ಲು. ನೋಡಿ ಈ ಥರ ಬರುತ್ತೆ ಕ್ಯಾಂಡಲ್ಲು. ನೋಡಿ ಈ ಥರ ಬರುತ್ತೆ. ಇಲ್ಲೇ ಸ್ವಲ್ಪ ಆಡ್ತಾರೆ, ಇಲ್ಲಿ ಸ್ವಲ್ಪ ಜಾಸ್ತಿ ಆಡಿ ಇಲ್ಲಿ ಮೇಲ್ಗಡೆ ಹೋಗ್ಬೋದು. ಆದರೆ ಇಲ್ಲೇ ಜಾಸ್ತಿ ಒಟ್ಟು ಟೈಮ್ ಸ್ಪೆಂಡ್ ಮಾಡಿದಾಗ ಕೆಳಗಡೆಗೆ ಬರುತ್ತೆ. ವೆಯ್ಟ್ ಮಾಡಿ. ಇಲ್ಲಿ ಏಕ್ದಮ್ ಸಡನ್ಲಿ ಈ ಥರ ಸ್ಪೈಕ್ ಆದಾಗ ನೀವು ಅದಕ್ಕೆ ಎಂಟ್ರಿ ತಗೋಬೇಡಿ. ಅದೊಂದು ರಿಬೌನ್ಸ್ ಆಗಿ ಟೆಸ್ಟ್ ಮಾಡಿ ಬರಲಿ, ವಾಪಸ್ ಹಿಂಗೆ ಟೆಸ್ಟ್ ಮಾಡಿ ಹಿಂಗೆ ಬರಲಿ. ಆವಾಗ ನೀವು ಕೆಳಗಡೆಗೆ ಎಂಟ್ರಿ ತಗೊಂಡಾಗ ಈ ಒಂದು ಲೆವೆಲಲ್ಲಿ ಇರ್ತಕ್ಕಂಥ ಪುಟ್ ರೈಟರ್ಸ್ ಏನಿದೆ ಅವರು ಎಕ್ಸಿಟಿಗೆ ಬರ್ತಾರೆ. ಆವಾಗ ಅದು ತುಂಬ ಫಾಸ್ಟಾಗಿ ಕೆಳಗಡೆ ಮೂವ್ ಆಗುವಂಥ ಸಾಧ್ಯತೆ ಇರುತ್ತೆ. ಕಾಲ್ ರೈಟ್ಗೂ ಅಷ್ಟೇ ಈ ಲೆವೆಲಲ್ಲಿ ಇರ್ತಕ್ಕಂಥ ಕಾಲ್ ರೈಟ್ ಎಕ್ಸಿಟ್ ಬರ್ತಾರೆ. ಆವಾಗ ನಿಫ್ಟಿ ಮೇಲ್ಗಡೆ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಲೆವೆಲಿಂದ ಮೇಲ್ಗಡೆ ಪ್ರೈಸು ಸಸ್ಟೈನ್ ಆದಾಗ. ಇದು ನಿಫ್ಟಿಯ ಒಂದು ಅನಾಲಿಸಿಸ್ ಫಾರ್ ಟುಮಾರೋ ಎಕ್ಸ್ಪೈರಿ. ಓಕೆ, ಥ್ಯಾಂಕ್ ಯು.